ಕನ್ನಡದಲ್ಲಿ ಮಾತಾಡಮ್ಮ. ಕರ್ನಾಟಕ ಇದು ಆಸ್ತಿಗೆ ಹಾಕೊಂಡಿರೋದು ಕ್ಲಿಯರ್ ಆಗಿ ಏನಾಗಬೇಕು ಏನಾಗಿದೆ ಈಗ ಗ್ರಾಮ ಪಂಚಾಯಿತಿಯ ನೈನು ಲೆವೆನ್ಗಳನ್ನ ಗ್ರಾಮ ಪಂಚಾಯಿತಿ ಕೊಡ್ಬೇಕಾ ಮೂರನೇ ವ್ಯಕ್ತಿ ಕೊಡ್ಬೇಕಂದ್ರೆ 30% ನಾನು ಈಗ ಯಾರಿಗೆ ಸಂಬಂಧಪಟ್ಟಿರುತ್ತೋ ಅವರಿಗೆ ಗ್ರಾಮ ಪಂಚಾಯತಿ ಕೊಡ್ತಾರೆ, ಮೂರನೇ ವ್ಯಕ್ತಿಗೆ. ಈ ಗ್ರಾಮ ಪಂಚಾಯತಿ PDO ಕೇಳಿದ್ರೆ ನಾನು ಕೊಟ್ಟಿಲ್ಲ ಇವೆಲ್ಲ ನಾನು ಅಂತ ಅವರು ಈಗ ಅದ್ರ ಮೇಲೆ FIR ಮಾಡ್ಬೇಕು ಮಾಡ್ತಾ ಇಲ್ಲ. ಈಗೇನು ಇವ್ರದ್ದು ಡಾಕ್ಯುಮೆಂಟ್ಸ್ ಇನ್ನೊಬ್ರಿಗೆ ತಲುಪಿದೆ ಅಂತ ನಾವು ಸರ್ಕಾರದ ಬೆಸ್ಕಾಂ ಇಲಾಖೆಗೆ ಸರ್ಕಾರದ ನೈನು ಲೆವೆನ್ಗಳು ಲೆಟರೇಟ್ಗಳು ಕೊಟ್ಟಿದ್ದಾರೆ. ಈಗ ಅದು RTI ತಗೊಂಡಾಗ ಸರ್ಕಾರದ ಲೆಟರ್ ಬೆಸ್ಕಾಂ ಕೊಟ್ಟಿದ್ದಾರೆ. ಅಲ್ಲ, ಈಗ ನೀವು ಕೇಳ್ತೀರಾ, ನಾವು ಈಗ ಸಿಂಪಲ್ ಆಗಿ ಈಗ ಒಂದು ಸರ್ವೆ ನಂಬರ್ ಜಾಗದಲ್ಲಿ ಮನೆ ಕಟ್ಕೊಬೇಕು. ಈಗ ಅದಕ್ಕೆ ಪಂಚಾಯತಿಂದ ಅನುಮೋದನೆ ಕೊಡೋದಿಲ್ಲ, ಸರ್ವೆ ನಂಬರ್ ಕೊಡೋದಿಲ್ಲ. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರದ ಏನಿದೆ ಈ ಲೆಟರ್ಗಳನ್ನ ಸ್ಕ್ಯಾನ್ ಮಾಡಿ ಸರ್ಕಾರದ ಏನಿದೆ ಸೀಲು ಸಿಗ್ನೇಚರ್ಗಳೆಲ್ಲ ರೆಡಿ ಮಾಡ್ಕೊಂಡು ನೈನು ಲೆವೆನ್ಗಳ ಕ್ರಿಯೇಟ್ ಮಾಡ್ಕೊಂಡು ಬೆಸ್ಕಾಂ ಕೊಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಕ್ರಿಯೇಟ್ ಸಿಂಪಲ್ ನಮ್ಮ ಅಧ್ಯಕ್ಷ ಹೇಳ್ತಾರೆ. ಸಿಂಪಲ್ ಈಗ PDO ಸಿಗ್ನೇಚರ್ ಮತ್ತು PDO ಸೀಲು ಬೇರೆಯವ್ರ ಮಿಸ್ಯೂಸ್ ನಾನು ಹಾಕಿಲ್ಲ, ಯಾರು ಹಾಕಿದ್ರೆ ನನ್ಗೆ ಗೊತ್ತಿಲ್ಲ. ಕಾಂತರಾಜ್ ಡಿಮ್ಯಾಂಡ್ ಇಷ್ಟೇ, PDO ಕಾಂತರಾಜ್ ಅವ್ರದ್ದು ನಾನು ಯಾರಿಗೂ ಕೊಟ್ಟಿಲ್ಲ, ಆದ್ರೆ ಕೊಟ್ಟಿರೋದು ಇವರೇ. ಇದು ಧ್ವಂಸಂದ್ರದಿಂದ ಸತತವಾಗಿ ಇವ್ರು ಮಾಡ್ಕೊಂಡ್ ಬರ್ತಾರೆ ತಪ್ಪುಗಳನ್ನ ಮುಚ್ಚಿಟ್ಕೊಳೋದಕ್ಕೆ. ನಾನ್ ಮಾಡಿಲ್ಲ ಅನ್ನೋದು ಎತ್ಕೊಂಡು ಹೋಗೋದು ಕಂಪ್ಲೇಂಟ್ ಕೊಡೋದು. ಆ ಕಂಪ್ಲೇಂಟ್ NCR ಮಾಡ್ಸೋದಿಲ್ಲ, ಅದನ್ನ ಅವ್ರು ಇಂಡೈರೆಕ್ಟ್ ಕೇಳ್ತಾ ಇದ್ರೆ ನೀವು ಅರ್ಥ ಮಾಡ್ತಾರೆ. ಅದಕ್ಕೆ ನಾನು ಇವಾಗ ಹೇಳ್ತಾರೆ ಕೇಳಿ. ಈಗ ಹೋಗ್ತಾ ಇದೆ, ಅದನ್ನ ತಡೆ ಹಿಡಬೇಕಾಗಿರೋದು ಯಾರು? PDO ಅವ್ರ ಗಮನಕ್ಕೆ ನಾವು ತಂದು ಕೇಳಿದಾಗ FIR ಮಾಡ್ತೀನಿ ಅಂದ್ರೆ FIR ಅಂದ್ರೆ ಸ್ಟೇಷನ್ಗೆ ಹೋಗಿ ಹೆಂಗ್ ಕೊಡಬೇಕು ಕಂಪ್ಲೇಂಟ್? ನನ್ನ ಇದನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅಂತ ಹೋಗಿ ಅದ್ರಲ್ಲಿ ಇರ್ತದೆ. ಈಗ ಯಾರು ಇಲ್ಲಿ ಕರೆಂಟ್ ತಗೊಂತಾ ಇದ್ರೆ ಅವ್ರ ನೇಮ್ ಇರ್ತದೆ, ಅವ್ರು ಅಪ್ಲೈ ಮಾಡಿದ್ರೆ ಇಂಥವ್ರು ಕೊಡ್ಬೇಕು ಅನ್ನೋದು ಹೆಸರು ಡೀಟೇಲ್ಸ್ ಎಲ್ಲ ಇರ್ತದೆ. ಅದ್ರ ಮೇಲೆ ಕಂಪ್ಲೇಂಟ್ ತನಿಖೆ ಮಾಡಿ. ಕೊಟ್ಟಿಲ್ಲ ಅಂತಂದ್ರೆ ಈಗ ಒಬ್ಬ PDO ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಕೊಡೋದಿಲ್ಲ, ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ. ಯಾರಿಗೆ? ಸರ್ಜಾಪುರ ಸ್ಟೇಷನ್ಗೆ. ಹೌದು, ನಾನೇ ಮೊನ್ನೆ ಹೋದಾಗ ಅದೇ ಕೆಲಸ ನೋಡ್ತೀನಿ, ರಿಜಿಸ್ಟರ್ ಪೋಸ್ಟ್ ಮಾಡಿರೋಂಥದ್ದು ಸೀಲು ಫೈಲಲ್ಲಿ ಇದೆ. ಏನ್ರಿ ಯಾಕ್ರಿ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಸರ್ ಸ್ಟೇಷನ್ ಅಲ್ಲಿ ಇದ್ರೆ ಅದಕ್ಕೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಏನಿದು ಸ್ಟೇಷನ್ ಸರ್ ಕಳಿಸಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಏನದು? ಈಗ ಅದ್ರ ಬಗ್ಗೆ ನೀವು ನಾವು ದಾಖಲಾತಿಗಳನ್ನ RTI ತಗೊಂಡ್ವಿ ಬೆಸ್ಕಾಂ ಅಲ್ಲಿ. ಈ ರೀತಿಯಾಗಿ ಇಂದ ಸರ್ವೆ ನಂಬರ್ ಅಲ್ಲಿ ಕೇಸ್ ಇರೋದ್ರಿಂದ ಇವ್ರಿಗೆ ಹೆಂಗ್ ಕರೆಂಟ್ ಕೊಟ್ರು ಅಂತ ಕೇಳಿದಾಗ ನಾವು ಯಾವ್ದು ಕೊಟ್ಟೇ ಇಲ್ಲ ಅಂದಾಗ ಹಿಂಗ್ ಕೊಟ್ಟಿರ್ಬೋದು ಕರೆಂಟು. ಬೆಸ್ಕಾಂ ಅಲ್ಲಿ ಕೇಳಿದಾಗ ಅವ್ರು ಒಂದು RTI ಅಲ್ಲಿ ಕೇಳಿದಾಗ ಒಂದಷ್ಟು ದಾಖಲಾತಿಗಳು ಕೊಟ್ಟರೆ ಎಲ್ಲ ಕೇಳಿದ್ರೆ ಕಾಂತರಾಜ್ ಅಂದ್ರು 47 ಸರ್ವೆ ನಂಬರ್ ಅಲ್ಲಿ. ಸರ್ ಅದಕ್ಕಿಂತ ಒಂದು ಈಸಿಯಾಗಿ ಒಂದು ಮ್ಯಾಟರ್ ಹೇಳ್ತೀನಿ ಸರ್. ನಿಮ್ ಸಿಗ್ನೇಚರ್ ನಿಮ್ ಪೆನ್ನಲ್ಲಿ ಯಾರೋ ಹಾಕಿದ್ರು ಅಂದ್ರೆ ನೀವು ಇಮಿಡಿಯೇಟ್ ನೀವೇನ್ ಮಾಡ್ತೀರಾ? ಆ ಸಂಬಂಧ ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡ್ತೀರಲ್ವಾ? ಮಾಡ್ಸಿಲ್ಲ ಅಂದ ಮೇಲೆ ಇಷ್ಟು ದಿನ ಇವಾಗ ಈಗಲೂ ಕೊಡ್ತಾನೆ ಇದ್ದಾರೆ, ಇವಾಗ್ಲೂ ಕೊಡ್ತಾ ಇದ್ದಾರೆ ಸಿಗ್ನೇಚರ್ ಆಗಿ. ಹಾಗಾದ್ರೆ PDO ಇದ್ದಿದ್ದಕ್ಕೆ ಸಾರಿ FIR ಹಾಕ್ತಿದ್ರೆ ಬರೀ ಏನು ಈ PDO ಎಷ್ಟು ಜವಾಬ್ದಾರಿ ಇಲ್ಲ ಅಂದ್ರೆ ಏನು ರಿಜಿಸ್ಟರ್ ಪೋಸ್ಟ್ ಮಾಡ್ಬಿಟ್ಟು ಪಂಚಾಯತಿಯಲ್ಲಿ ಕೂತ್ಕೊಂತಾನೆ ಅಂದ್ರೆ ಪುಣ್ಯಾತ್ಮ ಯಾವ ಮಟ್ಟಕ್ಕಿದೆ ಮಾತಾಡ್ಸೋದಲ್ಲ. ಕರ್ಸಿ, ನಾವು ಬರ್ತೀವಿ, ನಾವೆಲ್ಲ ದಾಖಲೆ ಇಡ್ತೀವಿ ಮುಂದೆ ಕರ್ಸಿ. ಈಗ ಜನರಲ್ ಲೈಸೆನ್ಸ್ ಕಂಪ್ಯೂಟರ್ ಇದ್ದಾಗ ಎಷ್ಟು ವರ್ಷ ಆಯ್ತು? 2 ವರ್ಷ ಇರ್ತಿದ್ಯಾ? ಈಗ ಅದೇ ಜನರಲ್ ಲೈಸೆನ್ಸ್ ಅನ್ನ ರೈಟಿಂಗ್ ಅಲ್ಲಿ ಕೊಡ್ಬೋದಾ? ರೈಟಿಂಗ್ ಆನ್ಲೈನ್ ಅಲ್ಲಿ ಕೊಡಬಹುದು ಅಂದ್ರೆ ಈ ರೀತಿಯಾಗಿ ಏನು ತೋರ್ಸಪ್ಪ 25/3/1 ಈಗ ರೀಸೆಂಟ್ ಆಗಿ ಕೊಟ್ಟಿರ್ಬೇಕಾದ್ರೆ ಇದು ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಈ ರೀತಿಯಾಗಿ ಸರ್ಕಾರದ್ದು ಈಗ ನಾವ್ಯಾಕೆ ಪಂಚಾಯತಿಗೆ ಬರಬೇಕು, ಟ್ಯಾಕ್ಸ್ ಕಟ್ಟಬೇಕು, ಖಾತೆಗಳು ಮಾಡಿಸ್ಕೋಬೇಕು? ನಮ್ಗೆ ಇಷ್ಟ ಬಂದಾಗ ಸ್ಕ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟು ನಾವೇ ಸೀಲು ಸಿಗ್ನೇಚರ್ ಮಾಡ್ಕೊಂಡು ಸರ್ಕಾರದ್ದು ದುರುಪಯೋಗ ಪಡಿಸ್ಕೊಂಬೋದಲ್ಲ. ನಿಮ್ಗೆ ಇಲಾಖೆಗಳೇನು ಸರ್ಕಾರಿ ಇಲಾಖೆ ಏನಿಗೆ ಬೇಕು? ಅಲ್ಲ, ನೀವೆಲ್ಲ ಏನಕ್ಕೆ ಬೇಕು ಅಂತ ಆಗತ್ತೆ. ನಮ್ಗೆ ಇಷ್ಟ ಬಂದಾಗ ನಾವೇ ನಮ್ಮ ಲೆಟರೇಟ್ಗಳನ್ನ ಬೇಡ. ಏನೋ ಒಂದು ತಪ್ಪುಗಳಾದ ತಕ್ಷಣ ಸರ್ಕಾರದ ಅಧಿಕಾರಿಗಳೇ ಬೇಡ ಅಂತ ಹೇಳೋದು ಬೇಡ. ಅಲ್ಲಲ್ಲ, ಚಾಪಾಕ್ ಇದ್ರ ಮೇಲೆ ಕ್ರಮ ಜರುಗಿಸಬೇಕಾಗಿರೋದು ಯಾರು? ಈಗ ನೀವು ಮೇಲಧಿಕಾರಿಗಳಾಗಿ ಜರುಗಿಸಿದಿಲ್ಲ ಅಂತ ಮತ್ತೆ ಈಗ ಮುದ್ನಲ್ಲೂರ್ದು PDO ನೀವು ಮಾಡಿಲ್ಲ, ನಿಮ್ಮ ಅಲ್ಲಲ್ಲ ನಿಮ್ಮ ಇಒ ಮಾಡಿಲ್ಲ, ಮಂಜುನಾಥ್ ಅವ್ರು ಮಾಡಿಲ್ಲ. ಇಲ್ಲಿ ಸತತವಾಗಿ
ಅಲ್ಲಿ ಹೋಗಿ ಸಾಪೆ ಹಾಕಿ ಮಲ್ಕೊಂಡಿದ್ದೀರಿ. ಎಲ್ಲಿ ಸಿಒ ಕಚೇರಿ ಬಾಗಿಲಲ್ಲಿ, ಬೇಕಾದ್ರೆ ವಿಡಿಯೋ ಕೊಡ್ತೀನಿ, ಇಲ್ಲೇ ಇದೆ, ಬಾಗಿಲಲ್ಲಿ ಮಲಗಿ ನಿದ್ದೆ ಹೋಗಿದ್ದೀರಿ. ಆವಾಗ DS ಅನಿತಾ ಮೇಡಮ್ ಇದ್ದಾಗ ಅವ್ರು ನಾನು ಹೇಳಿದ್ದು ಆಗ್ಲಿಲ್ಲ ಸರ್. ಈಗ ಲತಾ ಕುಮಾರಿ ಹಾಸನ DC ಮೇಡಮ್ ಲಾಸ್ಟ್ ಅಲ್ಲಿ ಹೋದಾಗ ಕೂಡ ಸಿಗ್ನೇಚರ್ ಹಾಕ್ದಿರ ಅದ್ರಲ್ಲಿ ಬೀಕ್ ತಗೊಂಡ್ ಮೇಡಮ್ ಹೋದವರು. ಯಾಕೆ ಬೀಕ್ ತಗೊಂಡಿಲ್ಲ ಅಂದ್ರೆ ಸಿಗ್ನೇಚರ್ ಹಾಕೋದಾಗಿತ್ತಲ್ಲ, PDO ಕಳ್ಸ್ಬೋದಾಗಿತ್ತಲ್ಲ. ನಾನಲ್ಲಿ ಲಾಸ್ಟ್ ದಿನ ಇವತ್ತು DK ಶಿವಕುಮಾರ್ ಬರ್ತಾರೆ, ಹೋಗ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಹೋಗ್ತೀನಿ ಅಂದವರು. ನಾನು ಕೇಳಿದಾಗ ಆಯ್ತು ಮಹೇಶ್ ಹಾಕ್ತೀನಿ ಅಂದವ್ರು, ಹಾಕ್ದಿರೋ ಹೋದವರು ಲತಾ ಕುಮಾರಿ ಮೇಡಮ್. ಪಂಚಾಯತಿಯವರು ಬೆಸ್ಕಾಂ ಕೊಟ್ಟಿರೋದು ಕ್ಲಿಯರೆನ್ಸ್ ಕೊಡಬಹುದು ಅಂತ. ಈಗ ಸಿಗ್ನೇಚರ್ ನಮ್ದಲ್ಲ ಅಂತ, ಇದು ಸಿಗ್ನೇಚರ್ ನಮ್ದೇ ಅಲ್ಲ ಅಂತಾರೆ. ನಮ್ಮೇಲೆ FIR ಮಾಡಿಸ್ಬೇಕು, ಸಿಂಪಲ್ ಆಯ್ತು. ಮಾಡಬೇಕಾಗಿತ್ತು, ತನಿಖೆ ಮಾಡಿಸ್ಬೇಕಾಗಿತ್ತು. ಇದು ಯಥೇಚ್ಛವಾಗಿ ನಡೀತಾನೆ ಇದೆ, ನಿಲ್ತಾನೆ ಇಲ್ವೇ? ಒಂದೆರಡು ಆಗಿದ್ರೆ ಬರೋದಿಲ್ವೇ? ಈಗಲೂ ನಡೀತಾನೆ ಇದೆ. ಅದಕ್ಕೆ ಕುಂಭ ಕೊಡ್ತಾ ಇರೋದು ಯಾರು? ಹಂಗಾದ್ರೆ ಆ ತಡಿ ಇಡಬೇಕಾಗಿರೋದು ಯಾರು? ಅದ್ರ ಮೇಲೆ ಯಾಕೆ PDO ನಿಮ್ಗ ದೂರ್ ಕೊಟ್ಟವ್ರೆ ಪದ್ಮಮ್ಮ, ಅದ್ರ ಮೇಲೆ PDO ಯಾಕೆ ಸಸ್ಪೆಂಡ್ ಇನ್ನೊಂದು ಕೊಟ್ಟಿದ್ದೀವಿ. RTI ಎಲ್ಲೆಲ್ಲಿ ಕೊಟ್ಟಿದ್ದಾರಂತ. ಈಗ ಆ ತರದ್ದು ದುರುಪಯೋಗ ಎಷ್ಟಾಗಿರ್ಬೋದು? ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ, ವ್ಯವಸ್ಥೆ ಅನ್ನೋದನ್ನೇ ನಾವೇ ಹಾಳು ಮಾಡ್ಕೊಂಡು ಹೋಗ್ತಾರೆ ಅಧಿಕಾರಿಗಳಾಗಿ. ಅದನ್ನ ನಾವು ಆಕ್ಷನ್ ತಗೊಂತಾ ಇಲ್ಲ. ಈಗ ನಾನು ಹೇಳಿದ್ರೆ ಸ್ಫೋಟ ನೋಟಿಗಳು ಇತ್ತು ಅಂದ್ರೆ ನಮ್ಮ ಹತ್ರ ಈಗ ಆಕ್ಷನ್ ತಗೊಬಹುದು. ಅಧಿಕಾರಿಗಳೇ ಬೇಡ ಬೇಡ ಈಗ ತಪ್ಪು ಮಾಡ್ತಾನೆ ಇದ್ರು ಅಲ್ಲೇ ನೀವು ಯಾರು ಕ್ರಮ ಜರುಗಿಸಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ? ಆ ಅಧಿಕಾರಿ ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ನೀವು ಕ್ರಮ ಜರುಗಿಸ್ತಾ ಇಲ್ಲ, CO ಕ್ರಮ ಜರುಗಿಸ್ತಾ ಇಲ್ಲ. ನನ್ಗೆ ಇಷ್ಟ ಬಂದಾಗ ನಾನು ಬಂದು ಕಚೇರಿ ಕುತ್ಕೊಂತೀನಿ, ನಾನು ಹೋಗ್ತೀನಿ, ಅವ್ರಿಗೆ ಇಷ್ಟ ಬಂದಾಗ ಅವ್ರು ಯಾರು ಬೇಕೋ ಮಾಡ್ಕೊಬೋದು ಅನ್ನೋದಾದ್ರೆ ವ್ಯವಸ್ಥೆಯಲ್ಲಿ ಅಂತ ಅಧಿಕಾರಿಗಳು ಏನ್ ಬೇಕು? ಇದಕ್ಕಿಂತ ದಾಖಲಾತಿಗಳ ಸಮೇತ ಯಾರು ಕೊಡೋದಿಲ್ಲ, ಎಲ್ಲ ಕೊಟ್ಟಿದ್ದೀವಿ, ಅದು ನೀವು ಕ್ರಮ ಜರುಗಿಸ್ತಾ ಇಲ್ಲ. ಅದಕ್ಕೇನೋ ಒಂದು ಸಬೂಬ್ ಹೇಳ್ತಾರೆ, ನಮ್ಗೆ ಗೊತ್ತಿಲ್ದೇನೆ ಯಾರ್ಯಾರೋ ಏನೋ ಮಾಡ್ಕೊಂಡ್ಬಿಟ್ಟವ್ರೆ, ಮನೆ ಕಟ್ಕೊಂಡ್ಬಿಡ್ತಾರೆ ಅಂದ್ರೆ ವ್ಯವಸ್ಥೆ ಯಾರು ಹೆಂಗ್ ಬೇಕಾದ್ರೂ ಕಟ್ಕೊಬಹುದು ಅನ್ನೋದಾದ್ರೆ ಫೋರ್ಜರಿಗೆಲ್ಲ ಹಂಗೆಲ್ಲ ಹೇಳ್ತಾರಲ್ಲ. ನನ್ಗೆ ಅದು ಗೊತ್ತು, ಆಯ್ತು, ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳ್ಳೋದು. ಅಂತ ಫೋರ್ಜರಿ ಮಾಡಿದ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನಿದ್ದೀವಿ ಅಂತಂದ್ರೆ ನಾವು ಹೌದು. ಈಗ ಏನು ಕ್ರಮ ಜರುಗಿಸ್ತಾ ಇಲ್ವಲ್ಲ, ಅದು ನೀವು ಜರುಗಿಸ್ಬೇಕು. ಈಗ ಅವ್ರು ಬೇರೆ ಆಯ್ತು, ಈಗ ಅಲ್ಲಲ್ಲ, ಈಗ ಒಂದು ಈಗ ಅವ್ರು ಹೇಳೋದು ನಾನು ಕೊಟ್ಟಿಲ್ಲ ಅನ್ನೋದು, ನಾನು ಕೊಟ್ಟಿಲ್ಲ ಅನ್ನೋದು. ಈಗ ಅದು ಯಾರು ಕೊಟ್ಟಿದಾರೋ ಅವರು ಅಡ್ರೆಸ್ ಕರ್ಕೊಂಡ್ಬಂದು ಅವ್ರ ನೋಟಿಸ್ ಅವ್ರ ಮೇಲೆ FIR ಮಾಡಿ ಸ್ಟೇಷನ್ ಕರೆಸ್ತಿರೋ, ಅಲ್ಲ ನೀವು ಇನ್ನೊಂದು ಏನ್ ಮಾಡ್ತೀರೋ ಮಾಡ್ರಿ. ಆಗ ಆಚೆ ಬರ್ತದೆ. ಅಲ್ಲ, ಅವರೇ ಬಾಯ್ ಬಿಡ್ತಾರೆ ಯಾರು ಕೊಟ್ರು ಅಂತ. ಈ PDOನೇ ಕೊಟ್ಟಿದ್ದಾರೆ. PDO ಯಾಕಂದ್ರೆ PDO ಕೊಟ್ಟಿಲ್ಲ, ಈಗ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಆ ಕೂಡಲೇ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿ ತನಿಖೆ ಮಾಡಿಸಿ ಅಂತ ಹಿಂದೆ ಬೀಳ್ಬೇಕಾಗಿತ್ತು. ಯಾರೋ PDO ಪೊಲೀಸವ್ರು ಹಿಂದೆ, ಪೊಲೀಸವ್ರಲ್ಲ ಮಾಡ್ರಿ, ನಾನು ಕೆಲಸ ಅವ್ರ ಕೆಲಸ ಹೋಗುತ್ತೆ. ಇದು ಅಂತಿಂತ ಕೆಲಸ ಅಲ್ಲ, ಇದು ಅವ್ರ ಕೆಲಸನೇ ಹೋಗುತ್ತೆ. PDO ಕೆಲಸ ಹೋಗೋ ಕೆಲಸಕ್ಕೆ ಅವ್ರು ಹಿಂದೆ ಬೀಳ್ಬೇಕಾಗಿತ್ತು. ಯಾಕೆ ಹೇಳಿ? ಇವಾಗ ಹೇಳ್ತಲ್ಲ, ನಮ್ ಸರ್ಕಾರಿ ಅಧಿಕಾರಿಗಳು ಬೇಡ, ಅದಕ್ಕೆ ಹೇಳಿದವ್ರು ವಿಜಿ ಯಾಕೆ ಹೇಳಿದ್ರು, ಇದನ್ನ ಎತ್ಕೊಂಡ್ಬಂದು ಈ ಟೇಬಲ್ಗೆ, ನಿಮ್ ಟೇಬಲ್ಗೆ, ನಿಮ್ಗಲ್ಲ EO ಟೇಬಲ್ ಕೊಟ್ಟಾಗ ಅದು ಕ್ರಮ ಆಗಿದ್ದಲ್ಲಿ ನಾವು ಖುಷಿ ಪಡ್ತಾ ಇದ್ರಿ ಅಂತ ಒಂದು ಇದಾಯ್ತು. ಅದಕ್ಕೋಸ್ಕರ ಅವ್ರ ಆ ಮಾತು ಹೇಳಿದ್ರು. ಸೆಕೆಂಡ್ ಬಂದು ಇದಕ್ಕಿಂತ ಈಸಿಯಾಗಿ ಒಂದು ಮಾತಾಡ್ತೀನಿ ಸರ್. CO ಹತ್ರ ಮುತನಲ್ಲೂರು PDOದಾಗಿಲ್ಲ, ನಾವು ಕಾಡಿ ಬೇಡಿ ಮಾಡಿಸ್ಕೊಂಡ್ ಬಂದ್ರಿ, ಇಲ್ಲ ಅಂತಿಲ್ಲ. ಮಾಡಿಸ್ಕೊಂಡ್ ಬಂದ್ಮೇಲೆ ನೀವು ಒಂದು ದಿವಸಕ್ಕೆ ಅವತ್ತೇ ಸಿಗ್ನೇಚರ್ ಹಾಕಿದ್ರಲ್ಲ ಸಾಯಂಕಾಲ PDO ಇದೆ, ಸಿಗ್ನೇಚರ್ ಹಾಕಿದ ತಕ್ಷಣ ಇವ್ರು ರಿಲೀವ್ ಆಗ್ಬೇಕು. ರಿಲೀವ್ ಆದ್ಮೇಲೆ ತಿರ್ಗಾ ಮಾರನೇ ದಿನ ಬಂದ್ರು ಕೆಲಸಕ್ಕೆ. ಬಂದ್ಬಿಟ್ಟು ಯಾವ್ದು ಸಿಗ್ನೇಚರ್ ಹಾಕಿ ಹೋಗೋರು ಸರ್ PDO? ಅಲ್ಲಿನ ಗುಂಡುತೋಪಲ್ಲಿರುವ ನೀರಿನ ಘಟಕ, ಗುಂಡುತೋಪಲ್ಲಿ ನೀರಿನ ಘಟಕ ಇರಲೇಬಾರ್ದು. ಯಾರೋ ಖಾಸಗಿ ವ್ಯಕ್ತಿಗಳು ಕಟ್ಕೊಂಡು ಮಾರ್ಕೊಂಡ್ರೆ ಅದನ್ನ ನಾವು ನಿಲ್ಸಿದ್ವಿ. ಅದಕ್ಕೆ ಸಿಗ್ನೇಚರ್ ಹಾಕಿ ಕರೆಂಟ್ ಕೊಡ್ಸ್ಬಿಟ್ಟು ಮನೆಗೆ ಹೋಗ್ಬೇಕು. ಏನೋ ರಿವ್ಯೂ ಆದ್ಮೇಲೆ ರಿಸೀವ್ ಅಂದ್ರೆ ಅಲ್ಲಿ ಸಿಗ್ನೇಚರ್ ಆದ್ಮೇಲೆ ಅವ್ರ ಕೆಲಸ ಹೋಯ್ತು ಅಲ್ವಾ ಸರ್? ನಿಮ್ಗೆ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಅವ್ರು ಸಾಯಂಕಾಲ ಬಂದ್ಬಿಟ್ಟು ಬೆಳಗ್ಗೆ ಬಂದಿದ್ದಾರೆ ಕಚೇರಿಗೆ. ಇವತ್ತು ಸಾಯಂಕಾಲ ಆಗಿದ್ದು ಸರ್, ಇವತ್ತು ಸಾಯಂಕಾಲ ನನಗೆ ಫ್ರೈಡೇ ಮಾರ್ನಿಂಗ್ ಬಂತು ಸರ್. ನಿಮ್ ನಾವು ಗುರುವಾರ ಸಾಯಂಕಾಲ ಹೋಗಿದ್ದಾರೆ. ನಾವು ಹೋಗ್ಬಿಟ್ಟು ನಿಮ್ಗೆ ಅವತ್ತು ಫೋನ್ ಮಾಡಿದ್ವಿ, ನೀವು ಮಾನ್ಯದಿಂದ ನಿಮ್ಗೆ ಫೋನ್ ಮಾಡಿದ್ರು. ಆಮೇಲೆ ನಿಮ್ಗೆ ಬಂದಿದೆ, ಅವತ್ತು ಬಂದಿದ್ದಾರೆ ಕಚೇರಿಗೆ. ಬಂದ ಮೇಲೆ ಗುಂಡುತೋಪಲ್ಲಿ ಒಂದು ವಾಟರ್ ಫಿಲ್ಟರ್ ಇದೆ, ಮುತ್ತಾನಲ್ಲೂರು 3 ವಾಟರ್ ಫಿಲ್ಟರ್ ಇದೆ. ಅವ್ರು ಅವತ್ತು ಸಿಗ್ನೇಚರ್ ತಪ್ಪು ಮೇಲೆ ತಪ್ಪು ಮಾಡಿ ಹೋಗಿದ್ದಾರೆ. ಅವ್ರು ನಿನ್ನೆ ನನಗೆ ಆಡಿಯೋದಲ್ಲಿ ಹೇಳಿದ್ದಾರೆ, ಹೌದು ನಾನೇ ಸಿಗ್ನೇಚರ್ ಹಾಕಿದ್ದು. ಈಗ ಆಗೋದು ಪನಿಷ್ಮೆಂಟ್, ತಿರ್ಗಾ ನೆಕ್ಸ್ಟ್ ಪನಿಷ್ಮೆಂಟ್ ಬರ್ಬೇಕು ಅವ್ರಿಗೆ. ಯಾಕಂದ್ರೆ
ಎಂಕ್ವೈರಿಗೆ ಏನಾಗುತ್ತೆ, ಈಗ ಅವ್ರಿಗೆ ಸಸ್ಪೆಂಡ್ ಮಾಡಿದ್ಮೇಲೆ ಒಂದು ತನಿಖಾ ತಂಡ ತನಿಖಾ 124 ಜಾರಿ ಮಾಡ್ತೀವಿ. ಆಮೇಲೆ ತನಿಖೆ ಆಗಿ ಈ 124 ಜಾರಿ ಮಾಡಬೇಕಾದ್ರೆ ಅವರು ಏನು ಆರೋಪಗಳಿರ್ತಾರಲ್ಲ ಅದಕ್ಕೆ ಈ ಥರ ತಪ್ಪುಗಳಿದೆ ನೀವು ಗಮನಕ್ಕೆ ತಂದರೆ ನಾವು ಹೆಚ್ಚಿದ್ದು ಕೂಡ ಅದನ್ನು ಸೇರಿಸಿ ಕಳಿಸ್ಬೋದು. ನೀವು ಮಾಡಿ, ಈಗ ನೀವು ಸಸ್ಪೆಂಡ್ ಮಾಡಿದ ಮೇಲೆ ಇವ್ರು ಸಿಗ್ನೇಚರ್ ಹಾಕಿ ತಿರ್ಗಾ ಕರೆಂಟ್ ಕೊಡ್ಸಿದ್ದಾರೆ ಕಳಿಸ್ತೀವಿ ಆರೋಪದಲ್ಲಿ. ಈಗ ಕಡಿದಾರಲ್ಲ ಅದನ್ನ ಈಗ ಹೊಣೆ ಈಗ ಯಾರು ಸರ್ ಈಗ ಇದೆ ಸರ್, ಈಗ ಅದು ಕಟ್ ಮಾಡ್ಸೋದ ತಪ್ಪು ಮಾಡಿ ಹೋಗ್ಬಿಟ್ಟ ಪುಣ್ಯಾತ್ಮ. ಈಗ ಅಲ್ಲಿ ಓಡ್ತಾ ಇದೆ ವಾಟರ್ ಫಿಲ್ಟರ್, ಏನು ಗುಂಡ್ತೋಪಲ್ಲಿ ಯಾವುದೇ ಕಾರಣಕ್ಕೂ ಗುಂಡ್ತೋಪಲ್ಲಿ ಏನು ಗುಂಡುತೋಪಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಸರ್. ಮನೆಗಳಿದಾವೆ, ಗುಂಡುತೋಪಗಳಲ್ಲಿ ದೇವಸ್ಥಾನಗಳು ಬಿಡಿ, ದೇವಸ್ಥಾನಗಳು ಇಟ್ಕೊಳ್ಳಿ ಸರ್. ಗುಂಡುತೋಪಲ್ಲಿ ಇದೇ ಮುತನಲ್ಲೂರು ವ್ಯಾಪ್ತಿಗೆ ಸೇರಿರುವ ಗುಂಡುತೋಪಲ್ಲಿ ಒಂದು ಬೋರ್ವೆಲ್ ಹಾಕಿ ನೀರು ಮಾರಾಟ ಆಗ್ತಾ ಇದೆ. ನಂಬ್ತೀರಾ? ಬರ್ತೀರಾ? ನಾನು ತೋರಿಸ್ತೀನಿ. ಗುಂಡುತೋಪಲ್ಲಿ ಬೋರ್ವೆಲ್ ಹಾಕಿ ನಾನು ಆರೋಗ್ಯಕ್ಕೆ ಮರ್ದಿದ್ದೀನಿ, ಅದು ಮಾಡಿಸ್ತಾ ಇದ್ದೀನಿ. ಗುಂಡ್ತೋಪಲ್ಲಿ ಅಂದ್ರೆ ಮಾರಾಟ ಮಾಡ್ತಾ ಇರೋದ್ರೆ ಪಂಚಾಯತಿ ಕಡೆಯಿಂದಾನೆ ಅಪ್ರೂವ್ ಕೊಡೋದಕ್ಕೆ ವಾಟರ್ ಕಲೆಕ್ಷನ್ ಇಲ್ಲ. ಅಲ್ಲ, ಈಗ ಕರೆಂಟ್ಗೆ ಇನ್ನೊಂದು ಮತ್ತೊಂದು ಪಂಚಾಯತಿ ಕೊಡ್ತಾರ ಕರೆಂಟ್ ಕೊಡ್ರಿ ಅವ್ರನ್ನ ಬಿಟ್ಟು. ಈಗ ಆ ಜಾಗ ಯಾವುದು ಒಬ್ಬ PDO ಹೋಗಿ ಆ ಜಾಗದ್ದು ವ್ಯಾಪ್ತಿ ಹೆಂಗೆ ಏನು ಮಾಡಿಲ್ವಲ್ಲ ಸರ್. ಈಗ ಮಾಜರ್ ಮಾರ್ಕೆಟ್ ಕೊಟ್ಟವರಲ್ಲ, ವಾಟರ್ ಫಿಲ್ಟರ್ ಕೊಟ್ಟವರಲ್ಲ, ಅವ್ರಿಗೆ ಕ್ಯಾನ್ಸಲ್ ಆಗಿ ಮಾಡಿಸ್ತೀರಾ. PDO ಅಲ್ಲಿ ಇಲ್ಲ, ಈಗ ಮುತನಲ್ಲೂರು PDO ಅಲ್ಲಿ ಇಲ್ಲ, ನೀವು ಸಸ್ಪೆಂಡ್ ಆಗಿದ್ದಾರೆ. ಈಗ ವಾಟರ್ ಫಿಲ್ಟರ್ ಹೋಗ್ತಾ ಇದೆ. ಯಾರು ಅಂದೇನಹಳ್ಳಿ PDO ನೆನ್ನೆ ಹೇಳಿದ್ವಿ ಸರ್, ಹಿಂಗಿದೆ ನೀವು ಇಒ ಗಮನಕ್ಕೆ ತಂದ್ಬಿಡಿ, ಆಮೇಲೆ ನೀವು ಅದನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿದೀನಿ. ನಿಮ್ಗೆ ಯಾಕೆ ಹೇಳಿಲ್ಲ PDO? ನಿಮ್ಗೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ ನಾನು. ರಿಪೋರ್ಟ್ ಮಾಡ್ಕೊಂಡಿದ್ದೀನಿ, ಬಂದು ಮಾತಾಡ್ತೀನಿ ಸರ್ ಅಂತ ಹೇಳಿ. ಅದ ರಿಪೋರ್ಟ್ ಸರ್ ಮೊದಲೇ ನಿಮ್ಗೆ ಹೇಳಿದ್ದೀನಿ, ಇಒ ಗಮನಕ್ಕೆ ತನ್ನಿ. ಈ ತರ ಗುಂಡುತೋಪಲ್ಲಿ ಪ್ರೆಸೆಂಟ್ ಇದೆ ಮೇಡಮ್. ನಮಗೆ ಈಗ ಎರಡು ಮಾತ್ರ ಎಲ್ಲ ಶೆಡ್ಯೂಲ್ ಆಗಿದೆ, ಶೆಡ್ಯೂಲ್ ಎಲ್ಲ ಮಾಡ್ತಿದ್ದೀವಿ. ಬಟ್ ನಮ್ಮ ಇದು ಪೊಲೀಸ್ ಇಲಾಖೆದು ನಮ್ಮ ಜಿಗ್ಗಿ ಹೋಗ್ಲಿಕ್ಕೆ ಮಾತ್ರ ಅದು ಏನೋ ಒಂದು ಸ್ವಲ್ಪ ಟೈಮ್ ಬೇಕು, ಯಾರೋ ವಿಸಿಟ್ ಇದೆ ಅಂತ ಇದ್ದಾರಂತೆ. ನಾನೇ ಪರ್ಸನಲ್ ಆಗಿ ಹೋಗಿ ಹೇಳೋಣ ಅಂತ ಇದ್ದೀನಿ. ಮಿಕ್ಕಿದೆಲ್ಲ ಮಾಹಿತಿ ಕೂಡ ಸಿಗ್ತದೆ. ಎಲ್ಲ ಶೆಡ್ಯೂಲ್ ಆಗಿದೆ ಮ್ಯಾಮ್, ಎಲ್ಲ ಶೆಡ್ಯೂಲ್ ಆಗಿದೆ. ಅಲ್ಲ, ಹುಲಿಮಂಗಲ ಇವತ್ತಿಗೆ ಅಂತ ಮತ್ತೆ ಇದೆಲ್ಲ ಶೆಡ್ಯೂಲ್ ಆಗಿದೆ ಅಂತ ಮ್ಯಾಮ್. ಓಕೆ, 1 or 2 days ಅಲ್ಲಿ ನಾವು ಕ್ಲಿಯರ್ ಮಾಡಿಸ್ತೀವಿ. ಶೆಡ್ಯೂಲ್ ಆಗಿರೋ ಡೇಟ್ಗೆ ಕಂಡಕ್ಟ್ ಮಾಡಿಸಿ ಕ್ಲಿಯರ್ ಮಾಡಿಸ್ತೀವಿ. ಈಗ ಶೆಡ್ಯೂಲ್ ಮಾಡಿರೋ ಡೇಟ್ಗೆ ಮಾಡಬೇಕಲ್ಲ ಮೇಡಮ್. ಮಾಹಿತಿ ಕಲೆಕ್ಟ್ ಆಗಿದೆ ಮ್ಯಾಮ್. ಅದೇ ಹೇಳಿದ್ನಲ್ಲ, ನಮಗೆ ಜಿಗ್ಮಿ ಹೋಗ್ಲಿ ಪೊಲೀಸ್ ಇಲಾಖೆಯಿಂದ ಒಂದು 2 ಸ್ಟೇಷನ್ ಇಂದ ಮಾಹಿತಿ ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಮಾಹಿತಿ 7 ಗ್ರಾಮ ಪಂಚಾಯತ್ ಬರುತ್ತೆ. ಅದು ನಾನೇ ವಿಸಿಟ್ ಹೋಗ್ತಾ ಇದ್ದೀನಿ, ನಾನೇ ಪರ್ಸನಲ್ ಹೋಗ್ತಾ ಇದ್ದೀನಿ. ಮಾಹಿತಿ ಕೊಡ್ತೀನಿ. ಅದು ಮಾಹಿತಿ ಬಂದಿದೆ ಮ್ಯಾಮ್, ಅವ್ರಿಗೆಲ್ಲ ಮಾಹಿತಿ ಸಿಕ್ಕಿದೆ. ಎಂಟ್ರಿ ಮಾಡ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿಸ್ತೀನಿ. ನಾನೇ ಫಾಲೋ ಮಾಡ್ತೀನಿ, ನಾನೇ ಫಾಲೋ. ಓಕೆ ಮೇಡಮ್, ನಾನು ಫಾಲೋ ಮಾಡ್ತೀನಿ. ಗೊತ್ತದ ಬಂದಿದೆ ಕೂಡ. ಅದಕ್ಕೆ ಅವರು ಕೂಡ ಅವ್ರು ತಿಳಿಸಿದಾಗ ಯಾರೋ ಇನ್ಸ್ಪೆಕ್ಷನ್ ಇದೆ, ನಮಗೆ ಇನ್ನು ಸ್ವಲ್ಪ ದಿನ ಬೇಕು ಅಂತಂದ್ರೆ ಅದಕ್ಕೆ ನಾನೇ ಪರ್ಸನಲ್ ವಿಸಿಟ್ ಮಾಡಿ ಅದನ್ನು ಮಾಹಿತಿ ಕೊಡಿಸ್ತೀನಿ.
ಓಕೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ಇಲ್ಲ, ಅದಕ್ಕೆ ಮ್ಯಾಮ್ ನಾನೇ ಪರ್ಸನಲ್ ಆಗಿ ಓಕೆ ಓಕೆ ಓಕೆ, ನಾನು ಇವತ್ತು ಶೆಡ್ಯೂಲ್ ಮಾಡಿಸ್ತೀನಿ. ಶೆಡ್ಯೂಲ್ ಆಗಿರೋದ್ರೆ ನಾನು ಇವತ್ತು ಶೆಡ್ಯೂಲ್ ಮಾಡಿಸ್ತೀನಿ. ಯಾವುದೇ ದವಾಖಾನೆ ಶೆಡ್ಯೂಲ್ ಮಾಡ್ತಿಲ್ಲ. ಈಗ ಮುತ್ತನಲ್ಲೂರು ಗ್ರಾಮ ಪಂಚಾಯತಿದು ಆ ಥರ ಆಗಿದೆ ಸರ್. ಈಗ ರನ್ನಿಂಗಲ್ಲಿ ಹೋಗ್ತಾ ಇದೆ. ಈಗ PDO ಅವ್ರಿಗೆ ನೀರು ನಿಮ್ಮ ವಾಟರ್ ಇದೆಯಲ್ಲ, ಈ ಕೂಡಲೇ ಅದು ಗುಂಟೋಪಲ್ಲಿ ಇರೋದು ಕಾನೂನು ಬಾಹಿರ ಇರೋದ್ರಿಂದ ಇಮಿಡಿಯೇಟ್ ಆಗಿ ಕರೆಂಟ್ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಅದನ್ನ ನಿಲ್ಲಿಸೋದು ಮತ್ತು ನೀರು ಈ ಕೂಡಲೇ ನೀವು ನಿಲ್ಲಿಸ್ಬೋದು, ಪೈಪ್ ಕಟ್ ಮಾಡ್ಬೋದು. ಅದನ್ನ ಮಾಡಿಸಿ ದಯವಿಟ್ಟು ನೆನ್ನೆ PDO ಹೇಳಿದ್ರಿ, ಅದಕ್ಕೆ ಕಿವಿ ಕೇಳಿಸಿಲ್ಲ ಅನ್ಸುತ್ತೆ ಪಾಪ. ಸೋಂಪುರದ ಅಷ್ಟೇ ಈಗ ಪಂಚಾಯತಿ ಕಡೆಯಿಂದ ಅದು ಕೆರೆಯಲ್ಲಿ ರಸ್ತೆ ಮಾಡುವಂಥದ್ದು. ಇದುವರೆಗೂ ಅದು ಡೆಲ್ಲಿ ಆಗ್ತಿರೋಂಥದ್ದು. ನಾನು ನಿಮ್ಮನ್ನೇ ಮಾತಾಡ್ತೀನಿ ಸರ್. ಈಗ ಸೋಂಪುರದ ಕೆರೆ ಅಂಗಳದಲ್ಲಿ ರಸ್ತೆ ಮಾಡ್ಕೊಂಡು ಹೋಗೋದು ಎಷ್ಟು ಮಾತ್ರ ಸಮಂಜಸ? ಡೆಲ್ಲಿ ನಿಮ್ಮ ಹಣದಲ್ಲಿ ಹಾಕಿದ್ದಾರೆ. ನಮ್ಮ EO ಇದ್ದಾಗ ಈ ಕೂಡಲೇ ತಿರುಗೊಳಿಸ್ತೀನಿ ಮಂಜುನಾಥ್ ಅಂತ ಹೇಳಿದ್ರು ಹೋದವರು. ನಾವು ಆಮೇಲೆ ಬಿಜಿ ಆದ್ವಿ. ಈಗ ಅಲ್ಲಿ ನಮ್ಮ ಯಾರೋ ಇವರಿದ್ದಾರೆ ಪ್ರವೀಣ್ PDO ಹೆಮ್ರೆ ಗ್ರಾಮ ಪಂಚಾಯತಿ PDO ಇವತ್ತಿನವರೆಗೂ ಆ ರಸ್ತೆನ ತೆರವುಗೊಳಿಸಿಲ್ಲ. ಕೆರೆ ಒಳಗಡೆ ರಸ್ತೆ ಮಾಡೋದಕ್ಕೆ ಎಲ್ಲೂ ಕಾನೂನಲ್ಲಿಲ್ಲ. ಅದ್ರ ಮೇಲೆ ಬಪ್ಪರ್ ಜೂನಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ನೀವು ಖಾತಾಗಳು ಮಾಡಿದ್ದೀರಾ. ನಾನು ಆನೇಕಲ್ ಟೌನ್ ಪ್ಲಾನ್ ಹೇಳಿದ್ದೀನಿ, ಅವ್ರು ಹೋಗಿದ್ರೆ ಅಪ್ರೂವಲ್ ಕ್ಯಾನ್ಸಲ್ ಮಾಡಕ್ ಹೋಗಿದ್ದಾರೆ. ನೀವು ಅದಕ್ಕೆ ರಿಪೋರ್ಟು ಹಾಕಿಲ್ಲ PDO. ಬಪ್ಪರ್ ಜೂನಲ್ಲಿ ಬೃಹತ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಕೆರೆ ಒಳಗಡೆ. ನನ್ಬೋದು ಕೆರೆ ಅಟ್ಯಾಚ್ ನೋಡಿ ಸರ್, ಇದು ಕೆರೆ, ಇದು ರಸ್ತೆ, ಇದೆಲ್ಲ ಕೆರೆನೇ. ಇದಕ್ಕೆ ಅಟ್ಯಾಚ್ ಅಪಾರ್ಟ್ಮೆಂಟ್ ಎಲ್ಲನ್ನ ಉಂಟಾ ಇಲ್ಲ, ಆ ಥರ ಮಾಡಿದ್ದಾರೆ. ಅದ್ರ ಮೇಲೆ ಇವು ಮೊನ್ನೆ ನಿಮ್ಮ ಪತ್ರಗಳು ಬರೆದಿದ್ದೀನಿ. ಯಾವುದೇ ರೀತಿಯಲ್ಲಿ ಇವತ್ತು ಪ್ರವೀಣಿಗೆ ಫೋನ್ ಮಾಡಿ, ಪ್ರವೀಣ್ ಅವರು ಇವತ್ತಿನವರೆಗೂ ರೋಡ್ ತೆರವುಗೊಳಿಸಿಲ್ಲ. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳಿಲ್ಲ ಅಂತಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕುಳಿತುಕೊಂಡು ಹೇಳಿದ್ರಿ. ಇವರಿಬ್ಬರೂ ಸರಿ ಮಾಡ್ತೀನಿ ಅಂತ ಇವತ್ತು ಸುನೀಲ್ ಪವರ್ RI DT ಮಂಜುನಾಥ್ ಅವರೇ, ನಮ್ಮ ಪ್ರವೀಣ್ ಅವರೇ PDO ಇಷ್ಟೆಲ್ಲ ಆಗಿದ್ರು ಕೂಡ ಪ್ರವೀಣ್ ಅವ್ರಿಗೆ ಕೇಳಿ ನಾನು ಒಂದು 20 ಬಾರಿ ಫೋನ್ ಮಾಡಿರ್ತೀನಿ. ಇವತ್ತಿಗೆ ತೆರವುಗೊಳಿಸಿಲ್ಲ. ಅದರಲ್ಲೇ ಯಾಕೆ ತೆರವುಗೊಳಿಸಿಲ್ಲ ಏನು ಅನ್ನೋದು ನೀವೇ. ಆಮೇಲೆ ಗ್ರಾಮ ಸಭೆಗಳಿಗೆ ನೀವು ಟೌನ್ ಪ್ಲಾನಿಂಗ್ ಅಥಾರಿಟಿ ಕರೀಬೇಕು. ಗ್ರಾಮ ಸಭೆಗಳಿಗೆ ಅವ್ರು ಯಾವುದು ಗ್ರಾಮ ಸಭೆಗಳಿಗೆ ಅವ್ರು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ನಿಮಗೂ ಎಲ್ಲ ಕಡೆ ಆಗಿದೆ. ಈಗ ನಾನು ನಗರಸಭೆ ಆಗಿರ್ಬೋದು, ಪುರಸಭೆಗಳಾಗಿರ್ಬೋದು. ಈಗ ನಾವು ಖಾತೆಗಳ ಬಗ್ಗೆ ಕೇಳಿದ್ರೆ ಅದನ್ನ ಟೌನ್ ಪ್ಲಾನಿಂಗ್ ಅಥಾರಿಟಿ ಅವ್ರು ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಖಾತೆ ಕೊಡ್ತೀವಿ ಅಂತ. ಈಗ ಕೆರೆಗಳಲ್ಲಿ ಒಬ್ಬರು ನೋಡ್ತಾ ಇಲ್ಲ, ರಾಜಕಾರ್ಯಗಳು ನೋಡೋದಿಲ್ಲ, ಅದು ಎಸ್ಟಿಮೇಟ್ ಇದೆ ಅಂತ. ಈಗ ಏನಾಗ್ತದೆ, 1 ಎಕರೆ ಜಾಗ ವ್ಯಾಪ್ತಿಗೆ ಅವ್ರ ಸ್ಕ್ವೇರ್ ಫೀಟ್ ಅಲ್ಲಿ ಏನಾದ್ರೆ ಟೌನ್ ಪ್ಲಾನಿಂಗ್ ಅಥಾರಿಟಿ ಅವ್ರು ಕೊಟ್ಬಿಡ್ತಾರೆ. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ ರಾಜಕಾಲುವೆಗಳಿಗೆ ಅಟ್ಯಾಚ್ ಆಗಿ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ಯಾಕಂದ್ರೆ ಇವ್ರು ಯಾವ್ದು ಮಾರ್ಕಿಂಗ್ ಬರೋದಿಲ್ಲ. ಒಂದು ಈಗ ಅದೆಷ್ಟು ಫ್ಲೋರು ಇನ್ನೊಂದು ಮತ್ತೊಂದು ಇದಕ್ಕೆ ಅಬ್ಸರ್ವ್ ಮಾಡೋದಕ್ಕೆ ನಾನು ಕಂಡಾಗಿ ಪಂಚಾಯತಿಗಳಾಗಿರ್ಬೋದು, ಪುರಸಭೆಗಳಾಗಿರ್ಬೋದು, ಏನು ಗ್ರೌಂಡ್ ಫಸ್ಟ್ ಸೆಕೆಂಡ್ ಇರೋದಕ್ಕೆ ಅದ್ರ ಮೇಲೆ ಖಾತೆಗಳು ಕೊಡೋಕೆ ಬರೋದೇ ಇಲ್ಲ. ಆದ್ರೂ ಖಾತೆಗಳು ಪಂಚಾಯತಿಗಳ ಕಡೆಯಿಂದ ಕೊಟ್ಟಿರ್ತಾರೆ. ಅವ್ರು 4 ಫ್ಲೋರ್ 5 ಫ್ಲೋರ್ ಕಟ್ಟಿರ್ತಾರೆ. ಏನು 8 ಅಡಿ 10 ಅಡಿ ರಸ್ತೆಗಳು, ಅದಕ್ಕೂ ಖಾತೆಗಳು ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ ಅದು ಒಂಥರ ವಿಸ್ಮಯನೇ ನಮ್ಗೆ ಗೊತ್ತಾಗ್ತದೆ. ಜಾಸ್ತಿ ರೀತಿಯಲ್ಲಿ ಖಾತೆಗಳು ಕೊಡ್ತಾರೆ. ಅವ್ರಿಗೆ ಅಷ್ಟು ಕೊಡೋದು ಕಣ್ಮುಂದೆ ಕಾಣಿಸ್ತಾ ಇದ್ರು ಅಷ್ಟು ಫ್ಲೋರ್ಗೆ ಹೆಂಗ್ ಕೊಡ್ತಾರೆ ಅನ್ನೋದು, ಕಾನೂನು ಇಲ್ಲದೆ ಇದ್ರು ಹೆಂಗ್ ಕೊಡ್ತಾರೆ ಅಂತ. ಅದು ಕರೆಂಟು ಅಷ್ಟೇ. ಎಲ್ಲ ಈ ದಾಖಲಾತಿಗಳೆಲ್ಲಾನು ಸೃಷ್ಟಿನೇ ಮಾಡ್ಕೊಂತಾರೆ ಗೊತ್ತಾಗ್ತಾ ಇಲ್ಲ ಎಲ್ಲಾನು. ಈಗ ಅದಕ್ಕೆ ಟೌನ್ ಪ್ಲಾನಿಂಗ್ ಮೇಲೆ ಇರ್ತದೆ. ಈಗ ನಮ್ಗೇನಾಗ್ತದೆ, ಗ್ರಾಮ ಸಭೆಗಳಲ್ಲಿ ಕೇಳಿದಾಗ ಟೌನ್ ಪ್ಲಾನಿಂಗ್ ವರ್ಗೂ ಇದ್ರವ್ರಿಗೂ ಯಾವುದೋ ಒಂದು ಮೀಟಿಂಗು ಬಂದಿಲ್ಲ ಅವರು. ನೀವು ಈ ಸಲ ಕರೆಸಿ ಅವ್ರ ಟೌನ್ ಪ್ಲಾನಿಂಗ್ ಅವ್ರನ್ನ ಕೆರೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾಲುವೆಗಳಿಂದ ನೀವು ಪಂಚಾಯತಿ ಕಡೆನೇ ಡ್ರೈನೇಜ್ ತೆಗಿರ್ಬೇಕಾದ್ರೆ ಒಂದು ಡ್ರೈನೇಜ್ ಅಂತೂ ಮಾರ್ಕಿಂಗ್ ಮಾಡಂಗಿದ್ರೆ ಈಗ ಕಲ್ಲಾಕರು ಅಂತೂ ಮಾಡ್ತಾ ಇರಲ್ಲ, ಫೀಟರ್ ನೋಡಿ
ಎಲ್ಲ ಕಡೆ ನಮ್ಮ ಸರ್ವೆ ಕಲೆಗಳು ಬಾಂಧಿ ಕಲೆಗಳೆಲ್ಲ ಕಿತ್ತಾಕ್ತಿದ್ದಾರೆ. ಅದ್ರ ಮೇಲೆ ಎಫ್ಐಆರ್ ಹಾಕಬೇಕಾಗಿತ್ತು. ಸ್ಥಳೀಯ ಏನು RAVAಗಳು ಪಂಚಾಯತಿಗಳು ರಸ್ತೆಗಳು ಮಾಡಬೇಕು ಅಂತ ಕಾಲುವೆಗಳ ಮೇಲೆ ರಸ್ತೆ ಮಾಡ್ತಿದ್ದಾರೆ. ಹಲವಾರು ಕಾಲುವೆಗಳು ಮುಚ್ಚಿ ಈಗ ನೆಕ್ಕುಂದು ನುಂಗ್ತಂದ್ರು ಅದು ಅವ್ರು ಹೇಳ್ದಂಗೆ ಒಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ಅದು ಈ ಥರ ಓದಿರೋದು ಈಗ ಕಾಲುವೆ ಮುಚ್ಚಿ ತಹಸೀಲ್ದಾರೆ ಅದನ್ನ ರಿಪೋರ್ಟ್ ಮಾಡಿ ಫೋಟೋ ಸಮೇತ ಕಾಲುವೆ ತೆಗಿದ್ದಾರೆ. ಆದ್ರೂ ಮತ್ತೆ ಮುಚ್ಚೋದು, ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಅದು ಎಫ್ಐಆರ್ ಆಗ್ತಾ ಇಲ್ಲ. ತಹಸೀಲ್ದಾರನ್ನೇ ಎಫ್ಐಆರ್ ಎಲ್ಲ ಮಾಡ್ತಿದ್ದಾರೆ, ಡ್ರೈನೇಜ್ ತೆಗೆಸಿದ್ದಾರೆ, ಸರ್ವೆ ಮಾಡಿದ್ದಾರೆ ಕಾಲುವೆಗಳನ್ನ, ಆದ್ರೂ ಮತ್ತೆ ಮುಚ್ಚಿ ರಸ್ತೆ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಇಂಥವ್ರ ಮೇಲೆ ಕಠಿಣವಾಗಿ ಒಂದು ಎಫ್ಐಆರ್ ಆಗಿ ಒಂದು ಜೈಲಿಗೆ ಕಳಿಸಿದಾಗ ಏನಾಗ್ತದೆ ಅಂದ್ರೆ ಭಯ ಪಡ್ತಾರೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರಾಜರೋಷವಾಗಿ ಇವ್ರನ್ನ ಕಳ್ಸೋದು ಬಿಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಕ್ ಹೋಗ್ತೀವಿ. ಆಯ್ತು ಬಿಟ್ಬಿಟ್ರಿ ಮಾಡ್ಕೊಳ್ಳಿ, ಎಲ್ಲಾ ಕಡೆ ಮಾಡಿದ್ದಾರೆ ಅಂತ. ಈಗ ಏನಾಗ್ತದೆ, ಎಲ್ಲ ಅವರು ಮಾಡಿದ್ದಾರೆ ಅಂದ್ರೆ ಕೆರೆಗಳು ಕೊಟ್ಟರೆ ಮುಚ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ ಒಬ್ರು ಮುಚ್ಚಿರೋದ್ರಿಂದ ಅಲ್ಲೇನು ಕ್ರಮ ಜರುಗಿಸಿಲ್ಲ, ಇಲ್ಲೇನು ಕ್ರಮ ಜರುಗಿಸಿಲ್ಲ ಅನ್ನೋದೇ ಆಗ್ತಾ ಇದೆ. ದಯವಿಟ್ಟು ನಾವು ಹೋಗಿ ಪಂಚಾಯತ್ ಕೇಳಿದ್ರೆ ಬಿಡೋದು, ಗಲಾಟೆ ಮಾಡೋದು, ಎಸ್ ಬಿಡೋದು ಲೇಡೀಸ್ ನ. ಈ ಕಳೆದ ಬಾರಿ ನಾವು ತಿಂಗಳಿಂದ ಈ ಲೆಟರ್ ಬಗ್ಗೆ ಕೇಳಕ್ ಹೋದಾಗ ವಿಚಾರ ಇಲ್ಲದೆ ಇರುವಂತವ್ರ ಏನೋ ಕೆಲಸ ಮಾಡುವಂತವ್ರೆ ಜಾತಿಗಳು ಏನಾದ್ರೆ ಹೆಸರು ಹೇಳ್ಕೊಂಡ್ ಬರ್ತೀರ ಅವರೇ ಪ್ರಸ್ತಾಪ ಮಾಡೋದು. ನಾವು ನಮ್ ವಿಚಾರ ಏನು, ಇಲ್ಲಿ ಏನು ಅಕ್ರಮವಾಗಿ ನಡೀತಾ ಇದನ್ನ ಪ್ರಸ್ತಾಪ PDO ಹತ್ರ ಮಾತಾಡಿದಾಗ ಪಕ್ಕದಲ್ಲಿ ಇರೋ ಅಟೆಂಡರ್ ಇನ್ನೊಬ್ಬರನ್ನ ಕಳಿಸೋದು, ಏನ್ರೆ ಜಾತಿಗಳ ಬಗ್ಗೆ ಅದು ಇದು ಅನ್ಕೊಂಡು ಗಲಾಟೆ ಮಾಡುವಂತದ್ದು. ಸರ್, ಅದ್ರ ವಿಷಯದಲ್ಲಿ PDO ಅವ್ರನ್ನ ಯಾವತ್ತು ನೀವು ಕರೆಸ್ತೀರಿ ಹೇಳಿ, ನಾವೆಲ್ಲ ಬರ್ತೀರಿ. ಇಲ್ಲಿ ಕರೆಸಿ PDOನ ಇನ್ ಮಿಕ್ಕಿದ್ ಹೇಳಿ, ಅದನ್ನ PDO ಇಲ್ಲಿ ಕರ್ಸೋಣ, ಎದ್ರ ಬಗ್ಗೆ ಮಾತಾಡೋಣ. PDOಗೆ ಒಂದ್ ದಿನಾಂಕ ನಿಗದಿ ಮಾಡಿ ಸರ್. ಕಾಂತರಾಜ್ ಅವ್ರನ್ನ ಕರೀರಿ, ನಾವು ಬರ್ತೀರಿ. ಇಲ್ಲೇ ಕೂತು ಮಾತಾಡೋಣ, ಎಷ್ಟು ಜನ ಕರೆಸ್ಲಿ. ನಾವು ಒಂದು ದೊಡ್ಡದಾಗಿ ಒಂದು ಅಭಿಯಾನ ಮಾಡೋಣ. ದಯವಿಟ್ಟು ಅದು ಬೇಕೇ ಬೇಕು. ನೀವು ಇನ್ನ ಅವ್ರ ಮೇಲೆ ದೂರ ಹೇಳೋದನ್ನ ಅವತ್ತು ಹೇಳೋಣ. ಅವತ್ತು ಏನೇನು ಮಾಡಿದಾರೆ ಸಂಪೂರ್ಣವಾಗಿ ಅವ್ರನ್ನ ಬಿಚ್ಚಿದಾನೆ. ಇವತ್ತು ಬೇರೆ ಹೇಳ್ಕೊಡೋದನ್ನ ಅದು ಆದಷ್ಟು ಬೇಗ ಸ್ವಲ್ಪ ಕಾಂತರಾಜ್ ಅವ್ರನ್ನ ಕರ್ಸ್ಕೊಳೋದಕ್ಕೆ ಇದು ಮಾಡಿ ಸರ್. ಮೊದಲನೇದಾಗಿ ಸ್ಥಳಗಳಲ್ಲಿ ವಾಸ ಮಾಡಿ ಅದ್ ನಾವು ಮಾಡೋಣ, ಅದನ್ನ ನಾನು ತೋರಿಸ್ತಾನೆ. ಸಮಂತ PDO ಹೇಳ್ತಾರೆ, ನಿನ್ನ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಉಚ್ಚಾಟನೆ ಮಾಡಿಸ್ತೀನಿ ನಿನ್ನ ಅಂತ ಕೇಳ್ತಾನೆ. ವಿಡಿಯೋ ಈಗ ಅದಾದ್ಮೇಲೆ ಈಗ ಪಂಚಾಯತಿಗಳು ಆದಷ್ಟು ಯಾವುದೇ ಕಾಮಗಾರಿಗಳು ಮಾಡ್ಬೇಕಾದ್ರೆ ಫಸ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ವಿಲೇಜ್ ಮ್ಯಾಪ್ಗಳನ್ನ ಆದಷ್ಟು ನೋಡಬೇಕು. ಯಾಕಂದ್ರೆ ಹಲವಾರು ಕಡೆ ನಾವು ನೋಡೋದಂಗೆ ಯಾವ್ದು ವಿಲೇಜ್ ಮ್ಯಾಪ್ ನೋಡ್ತಾ ಇಲ್ಲ. ಈಗ ಯಾವ್ದೋ ಬಂಡಿದಾರನೋ ಅವರೆಲ್ಲ ಜನರಿಗೆ ಓಡಾಡೋ ದಾರಿಗಳು ಮಣ್ಣು ದಾರಿ ಇದ್ರು ಸಹ ಅದ್ರ ನೋಡಿದ್ರೆ ಕಾಲುವೆ ಇದೆಯೋ ಬೇರೆ ಇದೆಯೋ ನೋಡ್ತಾ ಇಲ್ಲ. ಆಮೇಲೆ ಬಂಡಿದಾರಿಗಳು ಅದಂತೂ ಬದಲಾವಣೆ ಆಗೋಗಿರೋದ್ರಿಂದನೋ ಏನೋ ಗೊತ್ತಾಗ್ತಾ ಇಲ್ಲ. ಕೆಲವು ಓಡಾಡ್ತಾ ಇಲ್ಲ, ಇನ್ನೊಂದು ಮತ್ತೊಂದು ದಾರಿಗಳನ್ನ ಏನೋ ಹುಟ್ಟೋ ಟೈಮಲ್ಲಿ ಆ ಕಡೆ ಈ ಕಡೆ ಬಂದಿರೋದ್ರಿಂದ ಆ ಬಂಡಿ ದಡದಲ್ಲೂ ನೈವೇಲ್ಯ ಹಾಕೊಡ್ತಿದ್ದಾರೆ ಮನೆಗಳು ಕಟ್ಟೋದು. ಯಾಕಂದ್ರೆ ಬಂಡಿದವ್ರಿಗೆ ಯಾವುದೇ ಕಾರಣಕ್ಕೂ ಮನೆಗಳು ಕಟ್ಟಬಾರದು ಅಂತ ಕಟ್ಟಿರೋದನ್ನ ಡಬಲೇಷನ್ ಮಾಡಕ್ಕೂ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ 60 ತರ ಸರ್ವೆ ಮಾಡಿದಾಗ ತುಂಬಾ ಜನ ಒಬ್ಬರು ಕಟ್ಟಿದಾರೆ ಅಂದ್ರೆ ಉದ್ದಕ್ಕೂ ತರ ಕಟ್ಟಿದ್ದಾರೆ. ಬಂಡಿದಡ ಯಾರು ಓಡಾಡ್ತಾ ಇಲ್ಲ, ಒಬ್ಬರು ಇಲ್ಲಿ ಒಂದು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಬಂಡಿದಡ ಸಂಪೂರ್ಣವಾಗಿ ಒಂದು ಊರಿಂದ ಒಂದು ಊರಿಗೆ ಹೋಗುವಂತದ್ದು ಲಿಂಕ್ ಏನಿದೆಯೋ ಸಂಪೂರ್ಣ ಕಟ್ಟಾಗ್ತದೆ. ಈಗ ಅಂತದಕ್ಕೆಲ್ಲ ಏನ್ ಮಾಡ್ತಾರೆ, 911 ಹಾಕೊಂಡ್ಬಿಟ್ರಿ ಇವರು. ಅವ್ರ ಹತ್ರ ಮೂಲ ದಾಖಲಾತಿಗಳು ಚೆಕ್ ಮಾಡಿದ್ರೆ ಏನೂ ಇರೋದಿಲ್ಲ. ಪಂಚಾಯತಿಯವರು ಯಾರೋ ಮೆಂಬರ್ ಆಗಿರ್ತಾರೆ, ಅವರು 911 ಕೊಟ್ಟಿರ್ತಾನೆ. ಎಲ್ಲಿಂದ ಮೂಲ ಜಾಗ ಬಂತು ಅಂದ್ರೆ ಅವ್ರ ಹತ್ರ ಏನೂ ಇರೋದು ಮೂಲ ದಾಖಲಾತಿಗಳು. ಇಂಥವು ತುಂಬಾ ಇದಾವೆ. ದಯವಿಟ್ಟು ಅಂತ ಏನು ಬಂಡಿ ತಡೆಗಳು ಮತ್ತೊಂದನ್ನ ವಿಲೇಜ್ ಮ್ಯಾಪ್ ಮುಖಾಂತರ ಚೆಕ್ ಮಾಡಿ ಜಾಗ ಇಲ್ದಿದ್ದ ಕಡೆ ಎಲ್ಲ ಕೊಡ್ಲಿ ಬೇರೆ ಕಡೆಗೆ ಅವ್ರಿಗೆ. ಈಗ ಸರ್ಕಾರಿ ಜಾಗಗಳು ಚೆಕ್ ಮಾಡೋದಿಲ್ಲ ಅವರು. 911 ಅದು ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಅವರು ಒಂದ್ಸಲ ವಿಸಿಟ್ ಮಾಡಿ ಆದ್ರೂ ಅದು ಕೊಡ್ಬೇಕದು. ಯಾಕಂದ್ರೆ ಯಾರೋ ಮೆಂಬರ್ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು, ಅಲ್ಲ ಅಧ್ಯಕ್ಷ ಹೇಳಿದ್ರು ಅಂದ್ಬಿಟ್ಟು ಇಲ್ಲ ಅಧ್ಯಕ್ಷ ಕೆಲವರು ಹಾಕೊಟ್ಬಿಡ್ತಾರೆ ಪಂಚಾಯತಿಗಳಿಗೆ. ಅವ್ರು 911 ಹಾಕೋ ಅಧಿಕಾರ ಇದೆ ಅಂದ್ಬಿಟ್ಟು. ಈಗ ಅಂತ ನಾವು ಸುಮಾರು ಕೇಸ್ಗಳು ಹಂಗಾಗಿದೆ. ಕೇಸು ಕೋರ್ಟ್ ಹೋಗಿ ಸ್ಟೇ ತಂದಿದ್ದೀವಿ. ಇವ್ರ ಮೂಲ ದಾಖಲಾತಿಗಳು ಯಾವ್ದು ಇರೋದಿಲ್ಲ. ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ತಿರುಗಿಸ್ಬೇಕು ಅಂದಾಗ ಆಗ ಪಂಚಾಯತಿ ಅಧ್ಯಕ್ಷ ಏನ್ ಮಾಡ್ತಾರೆ 911 ಹಾಕೊಟ್ಟಿರ್ತಾರೆ. ಎತ್ಕೊಂಬಂದು ನಿಮ್ಮ ಸ್ಟೇಷನ್ ಅಲ್ಲಿ ಮತ್ತೆ ಏನ್ ದಾಖಲೆ ಅಂದ್ರೆ ಅವಾಗ ಪಂಚಾಯತಿ ಕೊಟ್ಟಿರುತ್ತೆ 911. ಅದಕ್ಕೆ ಇನ್ನೊಂದು ದಾಖಲಾತಿಗಳು ಏನೂ ಇರೋದಿಲ್ಲ ಅವರಲ್ಲಿ. ಅದೊಂದು ಗ್ರಾಮ ಏನು ನಕ್ಷೆಯನ್ನ ನೋಡ್ಕೊಂಡು ಪ್ಲಾನಿಂಗ್ ಯಾವುದೇ ಮಾಡಿ, ಸರ್ಕಾರದ ಯಾವುದೇ ಯೋಜನೆ ₹1 ಹಾಕ್ಬೇಕಾದ್ರೂ ಪ್ಲಾನಿಂಗ್ ಮಾಡಿ. ಕುಂಟೆಗಳು ಅಷ್ಟೇ ಕೆಲವು ಮುಚ್ಚಿಬಿಟ್ಟಿರ್ತಾರೆ. ಈಗ ಮೊನ್ನೆ VN ಅದೇ ಕೇಳಿದ್ದು, ಹೆಂಗ್ರಿ ಪಾಣಿ ಬರ್ತಾ ಇದೆ ಇವ್ರಿಗೆ ಕುಂಟೆ ಜಾಗದಲ್ಲಿ ಅಂದ್ರೆ ಪಕ್ಕದ ಜೇಬಿನ ತೋರಿಸಿ ಇದ್ರ ಕುಂಟೆ ಜಾಗದಲ್ಲಿ ಮಾಡಿರ್ತಾರೆ. ಅವ್ರ ಹೆಸರು ಪಾಣಿ ಬರ್ತದೆ.
ಹೋಗ್ಬೇಕು? ಸರ್ ಇದೊಂದೇ ಒಂದು ಹೇಳ್ತೀನಿ ಸರ್, ಇದು ನೋಡಿ ಸರ್, ಇಲ್ಲಿ ಮುತ್ತನಲ್ಲೂರು ಸರ್ಕಲಿಂದ ಅವ್ರ ಕುಂಟೆಯಲ್ಲಿ ನೀರು ಬಂದು ಕಾಲುವೆಯಲ್ಲಿ ಹಿಂಗೆ ಬಂದು ಕೆರೆಗೆ ಹೋಗುತ್ತೆ. ಇದೊಂದು ಕಾಲುದಾರಿ. ಇದು ಈ ಕೆರೆಯಲ್ಲಿ ಒಂದು ರಸ್ತೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಅವಾಗ ಯಾರೋ ಮಾಡಿಬಿಟ್ಟಿದ್ದಾರೆ. ಗೋಪ್ಸ್ ಅಂದರೆ ಗ್ರಾಮಕ್ಕೆ ಹೋಗುತ್ತೆ ದಾರಿ. ಇದು ಹೋಗ್ಕೊಂಡು ಮುತ್ತನಲ್ಲೂರಿಂದ ಹೋಗ್ತಾ ಇದೆ, ಹೋಗ್ಕೊಂಡು ಕೆರೆಯಲ್ಲೇ ಇದೆ. ಇದು ಕೆರೆ, ಇದು ಒಂದು ಖಾಸಗಿಯ ಜಾಗ. ಇದಕ್ಕೆ ಖಾತೆಗಳು ಹೆಂಗೆ ಕೊಡೋದು ಬರುತ್ತೆ? ಈ ವಿಲ್ಲಾಗಳು ಕಟ್ತಾ ಇದ್ದಾರೆ ನೋಡಿ ಸರ್, ಇದು ಕಾಲುವೆ 8 ಅಡಿ ಬರುತ್ತೆ. ಇದು ರಾಜಕಾಲುವೆ. ಇದಕ್ಕೂ ಈ ಲೇಔಟ್ಗೆ ಅಟ್ಯಾಚ್ ಇಲ್ಲ. ಈ ಕೆರೆ ಇದೆ, ಕೆರೆಯಲ್ಲಿ ರಸ್ತೆ ಆದಮೇಲೆ ಕೆರೆ ಅದ್ರ ಪಕ್ಕದಲ್ಲೂ ಕೆರೆನೇ ಇದೆ. ಈ ಲೇಔಟ್ಗೆ ಯಾವ ಸುತ್ತೂ ದಾರಿ ಇಲ್ಲ. ಇದೆಲ್ಲ ಖಾಸಗಿ ವ್ಯಕ್ತಿಗಳ ಜಾಗ ಸರ್. ಇದಕ್ಕೆ ಮಾತ್ರ ವಿಲ್ಲಗಳು ಕಟ್ಟಕ್ಕೆ ಕೊಟ್ಟಿದ್ದಾರೆ. ನೀವು ಪಿ.ಡಿ.ಒ ಆಗಲಿ ಇವತ್ತಿಗೆ ಖಾತೆಗಳು ಮಾಡೋಕ್ಕೆ ರೆಡಿ ಇದ್ದಾರೆ ಹೊರತು ನನ್ನ ಕೆಲಸ ಹೋಗುತ್ತೆ ಒಬ್ರಿಗೆ ಇಲ್ಲಿ ಕಾಲ್ದಾರಿ. ಫಸ್ಟ್ ಪ್ಲಾನಿಂಗ್ ಅಥಾರಿಟಿ ಅದು ನಾನು ಕಳಿಸಿದ್ದೀನಿ ಸರ್, ಅದು ಕ್ಯಾನ್ಸಲ್ ಅದು ಕೊಟ್ಟಿದ್ದಾರೆ, ಅದು ಮಾಡಿದ್ದಾರೆ ಸರ್. ಮಂಜೇಶ್ ಅವ್ರು ಕೊಟ್ಟಾಗಿದೆ. ಮಂಜೇಶ್ ಅವ್ರ ಕೈಯಲ್ಲಿ ನಾನು ಕ್ಯಾನ್ಸಲ್ ಹಾಕಿದ್ದೇನೆ. ಕನ್ವರ್ಷನ್ ಕೊಡಬೇಕಾದ್ರೆ ಅಟ್ಲೀಸ್ಟ್ ಕನ್ವರ್ಷನ್ ಮಾಡ್ಬೇಕಾದ್ರೆ ರಸ್ತೆ ಕನೆಕ್ಟಿವಿಟಿ ಎಲ್ಲ ನೋಡ್ಕೊಂಡು ಕನ್ವರ್ಷನ್ ಕೊಡಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಅವ್ರು ತಿರ್ಗಾ ಪ್ಲಾನಿಂಗ್ ಅಥಾರಿಟಿ ಕೂಡ ಕೊಡ್ಬೇಕಾದ್ರೆ ಸ್ಥಳ ಮಾಜನೆ ಮಾಡಿ ಅದನ್ನ ಸೂಟಬಿಲಿಟಿ ನೋಡ್ಕೊಂಡು ಕೊಡ್ಬೇಕು. ನೀವು ಹೇಳೋದು 100ಕ್ಕೆ 100 ನಿಜ ಸರ್. ಇಲ್ಲಿ ಈ ಕೆರೆಯಲ್ಲಿ ದಸ್ತೆ ಆಗಿದೆ ಅಂದರೆ ಒಬ್ಬ VA ರಿಪೋರ್ಟ್ ಹಾಕ್ಬೇಕು. ನೋಡಪ್ಪ ಈ ಥರ ಕೊಡ್ತಾ ಇದ್ರೆ ಕೊಡಕ್ಕೆ ಹೋಗ್ಬೇಡಿ ಅಂತ VA ಬಾಲಾಜಿ ಅವ್ರು ಹಾಕ್ಬೇಕು. ಬಾಲಾಜಿ ಅವ್ರು ತಪ್ಪು ಮಾಡಿದಾಗ PDO ಹತ್ರ ಬಂದಾಗ PDO ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಬೇಕಾಗ್ತದೆ. ಇವ್ರಿಗೆ ಗನಕ್ಕೆ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಆನೇಕಲ್ ಟೌನ್ ಪ್ಲಾನಿಂಗ್ ಒಂದು, ನಿಮಗೊಂದು, ಆ ಸಂಬಂಧಪಟ್ಟ ತಹಸೀಲ್ದಾರ್ಗೊಂದು ಹಾಕಬೇಕು. ಈ ಕೆಲಸ ನಾನು ಹೇಳ್ತೀನಿ, VA ತಪ್ಪಿದೆ. ನಮ್ಮ ಮಂಜೇಶ್ ಅಂದರೆ ನಮ್ಮ ಆನೇಕಲ್ ಟೌನ್ ಪ್ಲಾನ್ ಅಧಿಕಾರಿ, ಮೇನ್ ಅಧಿಕಾರಿ, ಅವರು ತಪ್ಪಿದೆ. ಅವರು ಸ್ಪಾಟ್ ಕಳಿಸಿದ್ದೀನಿ. ಈಗ ಈ PDO ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ? ನಾನು ಇವರಿಬ್ರು ತಪ್ಪು ಸರ್, ಇವರಿಬ್ರು ಮಣ್ಣೆ ತಿನ್ಬಿಟ್ಟಿದ್ದಾರೆ ಸರ್. ಆನೇಕಲ್ ಟೌನ್ ಪ್ಲಾನಿಂಗು ಮತ್ತು VA ಮತ್ತು RI ಮತ್ತು DT ತಹಸೀಲ್ದಾರ್ ಮಣ್ಣು ತಿನ್ಬಿಟ್ಟಿದ್ದಾರೆ. ಇವ್ರು ಎಚ್ಚೆತ್ತುಕೊಬೇಕಾಯ್ತಲ್ಲ. ನಾನೇನು ಬರೀಬೇಕೋ ಪತ್ರ ಬರ್ದಿದ್ದೀನಿ, ಯಾರೋ VAಗೂ ಬರ್ದಿದ್ದೀನಿ, RIಗೂ ಬರ್ದಿದ್ದೀನಿ, ವಿತ್ ತಹಸೀಲ್ದಾರ್ಗೂ DTಗೂ ಬರ್ತೀನಿ. ಎಲ್ಲ ನನ್ನ ಕೆಲಸ ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ನಿಮ್ಮ PDO ಏನು ಮಾಡ್ತಾ ಇದ್ದಾರೆ? ನೀವು ಖಾತಾ ಮಾಡಬೇಕಂದ್ರೆ ನೀವು ನಿಮ್ದ್ರಲ್ಲಿ ಏನು ಹೇಳಿರ್ತಂದ್ರೆ ನಿಮ್ಮ ಅಡಿಪೇರಲ್ಲಿ ನೀವು ಯಾರೇ ಅನುಮತಿ ಕೊಟ್ಟಿದ್ರು ಕೂಡ ನೀವು ಒಂದ್ಸತಿ ಅದನ್ನ ಕ್ರಾಸ್ ಚೆಕ್ಅಪ್ ಮಾಡಿ. ಅದರಲ್ಲಿ ನಿಮ್ಗೆ ತಪ್ಪು ಕಂಡು ಬಂದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೀರಿ. ಕರೆಕ್ಟಾ ಸರ್? ಕಾನೂನು ಕರೆಕ್ಟ್ ಆಗಿದೆ ಸರ್. ಅದನ್ನ ಆ ಕಾನೂನು ಇದು ಮಾಡಿ ಓಕೆ. ಇದೇ ಸರ್ಕಾರದಿಂದ ಹಿಂಗೆ ನಾವು ಚಂದಾಪುರ ಬರುತ್ತೆ. ಇಲ್ಲಿ ಒಂದು ದೊಡ್ಡದು VIP ಗಳಿಗೆ ಒಂದು ಲೇಔಟ್. ಆ ಲೇಔಟಲ್ಲಿ ನಿಮಗೆ ಏನು ಕಾಂಪೌಂಡ್ ಲೇಔಟ್ಗಳು ಎಲ್ಲೂ ಇಲ್ಲ. ಲೇಔಟ್ ಅನ್ನೋದೇ ಇಲ್ಲ ನಮ್ಮ ಅಲ್ಲ. ವಿಲ್ಲಾ ಅನ್ನೋ ಪ್ರಾಜೆಕ್ಟ್ ನಮ್ಮದ್ರಲ್ಲಿ ಇಲ್ಲ. ನಮ್ಮದ್ರಲ್ಲಿ ಲೇಔಟ್ ಅಂದರೆ ಬಡಾವಣೆ ಅಂತ ಇರುತ್ತೆ. ಬಡಾವಣೆಗೆ ನೀವು ಬಿಡಿಯೋಕೆ ಹೋದ್ರೂ ಕೂಡ ನಾವು ಸದಾಶಿವ ನಗರದಿಂದ ಹಿಡಿದು ಇಂದಿರಾನಗರದಿಂದ ಹಿಡಿದು ನಮ್ಮ HSR ಹೆಸರುವಾಸಿ HSR ಆಗಲಿ ಎಲ್ಲಿ ಕಾಂಪೌಂಡು ನಿರ್ಮಿಸ್ಕೊಳ್ಳೋದಕ್ಕೆ ಬಿಡೋದು. ರೋಡ್ಗಳನ್ನ ಸರಾಗವಾಗಿ ಓಡಾಡಕ್ಕೆ ಬಿಡಲೇಬೇಕಂತಿದೆ. ಅದು ರಾಜ್ಯಪಾಲರು ರೋಡ್. ಈ ದೊಡ್ಡ ಲೇಔಟ್ ಅಂತಾರಲ್ಲ, ನಂಬಿಯರು ಅಪಾರ್ಟ್ಮೆಂಟ್ ಅಲ್ಲ, ಇದು ಲೇಔಟ್ ಅಂದ್ರೆ ಬಡಾವಣೆಯಲ್ಲಿ ಗೇಟ್ ತೆರವುಗೊಳಿಸಿ ಅಂತ ನಿಮ್ಗೊಂದು ಪತ್ರ ಹಾಕಿದ್ದೀನಿ. ಆ ಸಂಬಂಧಪಟ್ಟ PDOಕ್ಕೆ ಒಂದು ಪತ್ರ ಹಾಕಿದ್ದೀನಿ. ಯಾಕೆ ಗೇಟ್ ತೆರವುಗೊಳಿಸಲ್ಲ? ಅಂದೇನಹಳ್ಳಿಯಲ್ಲಾಗಿರ್ಬೋದು, ಇಡೀ ಆನೇಕಲ್ ತಾಲೂಕಲ್ಲಿ ಒಂದೇ ಅಂತಲ್ಲ, ನಾನೊಂದು 3 ಹಾಕಿದ್ದೀನಿ. ನನ್ನ ಲೇಔಟ್ ಇದೆ, ನನ್ನ ಲೇಔಟಲ್ಲಿ ಗೇಟ್ ಕಮ್ಮಿ ಇಲ್ಲ ಅಂತ ಹೇಳಿ ಇವರು ಬಂದಿದ್ದಾರೆ. ನಾನು ಗೇಟ್ ತೆಗೀರಿ ಅಂತ ನನಗೆ ಮುಕ್ತವಾಗಿ ಬಿಡಿ ನನ್ನ ಲೇಔಟ್ನ. ನನ್ನ ಮನೆ ಇದೆ ಒಳಗಡೆ, ಮುಕ್ತವಾಗಿ ಎಲ್ಲ ಬಂದು ಲೇಔಟ್ ಹೊರಗಡೆ. ನಿಮ್ಮ ಮಗ ಚಿಕ್ಕವನು ಆಚೆ ಹೋಗ್ಬಿಡ್ತಾನೆ. ಆಚೆ ಬೆಳೆಯೋರೆಲ್ಲ ಬೆಳೆಯೋಲ್ಲ. ನನ್ನ ಮಗ ಕಾಂಪೌಂಡ್ ಒಳಗಡೆನೇ ಬೆಳಿಬೇಕಾ? ಬೇಡ ಬಿಡ್ರಿ ಅಂತ. ಹಂಗಾಗಿ ನನಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು. ನನ್ನದ್ರಲ್ಲಿ ಒಂದು ರಾಜಕಾಲುವೆ ತೆರವುಗೊಳಿಸಿದ್ವಿ. ನನ್ನದ್ರಲ್ಲಿ ಏನೇನು ಲೂಪ್ ಹೋಲ್ಸ್ ಇತ್ತು. ಕ್ಲಬ್ ಹೌಸ್ಗೆ ಅನುಮತಿ ಕೊಟ್ಟಿರಲಿಲ್ಲ, ಕ್ಲಬ್ ಹೌಸ್ನ ಬೀಗ ಹಾಕ್ಸಿದ್ವಿ. ಸ್ವಿಮ್ಮಿಂಗ್ ಪೂಲ್ ನೀರು ಹಾಕಿಬಿಟ್ಟು ಬೀಗ ಹಾಕ್ಸಿದ್ವಿ. ಯಾವುದೇ ಅದಕ್ಕೆ ಅನುಮತಿ ಇಲ್ವೋ ನಾನು ಮಾಡಿಸ್ಕೊಂಡಿದ್ವಿ. ಆಂಧ್ರ ಸರ್ಕಾರದಿಂದ ಹೋರಾಟ ಮಾಡಿ ನನ್ನ ಲೇಔಟ್ ನಾನು ಸೀಸ್ ಮಾಡಿಸ್ಕೊಂಡೆ. ಅದೇ ಥರ ನಂಬಿಯಾರಿಗೆ ಬಿಟ್ಕೊಂಡಿದ್ವಿ. ಅವ್ರಿಗೊಂದು ನ್ಯಾಯ, ನನಗೊಂದು ನ್ಯಾಯ ಆಗುತ್ತೆ. ಕಾನೂನಲ್ಲಿ ಶ್ರೀಮಂತರಿಗೆ ಒಂದು ಕಾನೂನು ಇದೆ. ನನ್ನ ಲೇಔಟಲ್ಲಿ ನಾನು ಶ್ರೀಮಂತ ಅಂದ್ಬಿಟ್ಟು ನಾನು ಎಲ್ಲ ಮುಗಿಸ್ಕೊಂಡ್ಬಿಡಾಗಿತ್ತು. ನಾನು ಇವ್ರಿಗೆ ಬಂದಿದ್ದೆ ಕಿತ್ತಾಕೆ ಅಂತ ಹೇಳಿದ್ರು ಸರ್. ಮೊದಲು ಕಿತ್ತಾಕೆ ತಗೋದು ಅಂಥ ವ್ಯಕ್ತಿ ದಯವಿಟ್ಟು ಇಂಥವು ಕಿತ್ತಾಕಿ ಅಂದರೆ ಇದು ಮಾತ್ರ. ಈ ಕಾಲುವೆಯಲ್ಲಿರುವ ಲೇಔಟ್ ಇಲ್ಲಿ ವಿಲ್ಲಾಗಳು ಮುತ್ತನೂರು ಸೇರುವ ಜಾಗ. ಮುತ್ತನೂರು ಕೂಗು ಹೇಳ್ತಾ ದೂರದಲ್ಲಿ ದೇವ್ರ ಕೆರೆ ಇರ್ತವೆ, ಚಿಕ್ಕ ಕೆರೆ ಬರುತ್ತೆ. ಇದು ದೊಡ್ಡ ಕೆರೆ ಸಪ್ರೇಟ್ ಬರುತ್ತೆ. ಮುತ್ತನೂರು ಕೆರೆ, ಇದು ಅಮಾನಿ ಕೆರೆ ಬರುತ್ತೆ, ಇದು ದೇವ್ರ ಕೆರೆ ಚಿಕ್ಕದು. ಈ ದೇವ್ರ ಕೆರೆ ಪಕ್ಕದಲ್ಲಿ ದೇವ್ರ ಕೆರೆಯಲ್ಲಿ ದಾರಿ ಮಾಡಿಕೊಂಡು ವಿಲ್ಲಾಗಳು ಕಟ್ತಾ ಇದ್ದಾರೆ. ಎಷ್ಟು ಮಾತ್ರ ಸಂಬಂಧ ಸರ್. ಈ ಕೂಡಲೇ ಯಾಕೆ ನೀವು ಇದಕ್ಕೆ ಒಂದು ನೋಟಿಸ್ ಅಲ್ಲಿಂದ PDO ಕಡೆಯಿಂದ ಮಾಡಿಸಿ
ನಿಮ್ಗೆ ತರಿಸ್ಕೊಂಡು ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಅದು ನಿಮ್ಗೆ ಹೇಳ್ತಾರೆ ಬರ್ಕೊಂಡು ಮುತ್ತನ್ನಲ್ಲೂರ ದೇವ್ರಗೆರೆ ಆಪೋಸಿಟ್ ಹೆಸರು ಗೊತ್ತಿಲ್ಲ ವಿಲ್ಲನ್ ಇದೆ ಗೋಪ್ಸಂದ್ರಿಗೆ ಹೋಗೋ ದಾರಿ ದೇವರಕೆರೆ ಹತ್ರನಾ? ದೇವ್ರಕೆರೆ ದೇವ್ರಕೆರೆ ಇಲ್ಲ ಸರ್, ಮುತ್ತನ್ನಲ್ಲೂರು ದೇವರು. ಮುತ್ತಾನೂರು ಇನ್ನೊಂದಿದೆ ಬೇಕಾದ್ರೆ ಈ ರಸ್ತೆ ಮುತ್ತಾನೂರು ಸರ್ಕಲ್ ಇಂದ ನೋಡಿ, ಇವತ್ತು ಬಾರು ಇವೆಲ್ಲ ಕಮರ್ಷಿಯಲ್ ಜಾಗಗಳೆಲ್ಲ ಎಲ್ಲ ಹ್ಯಾಂಡ್ ಓವರ್ ತಗೊಂಡ್ಬೇಕಿತ್ತು. ನೋಡಿ ಈ ಜಾಗ ಇದೆಯಲ್ಲ, ಇದು ಕೆರೆ ಜಾಗ ಸಂಪೂರ್ಣವಾಗಿ ಕಮರ್ಷಿಯಲ್. ಇದು ರಸ್ತೆ, ಇದು ಮುತ್ತಾನೂರು ಸರ್ಕಲ್ ಇದೆ. ರವಿ ಬಾರಿ ಇರುತ್ತಾ? ಇದೆಲ್ಲ ಹೆಂಗೆ ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗ್ತವೆ ಇವೆಲ್ಲನೂ. ಸಂಪೂರ್ಣವಾಗಿ ಇದು ಈ ರಸ್ತೆ ಇರೋದು ಸಂಪೂರ್ಣವಾಗಿ ಇದು ಒಂದು ಕೆರೆಯಿಂದ ಮತ್ತೆ ಕೆರೆಗಳಿಗೆ ಹೋಗುವಂಥದ್ದು. ಸರ್ವೆ ನಂಬರ್ ಸರ್ವೆ ನಂಬರ್ ಬರೋದಿಲ್ಲ, ಕಾಲುವೆ ಕೆರೆ ನೀರಿದೆಯಲ್ಲ ಇಲ್ಲ, ಕೆರೆ. ಕಾಲುವೆ ದೊಡ್ಡದಾಗಿದ್ದು ಅದು ಹೋಗೋದ್ರಿಂದ ಸರ್ ಅದು ಕುಂಟೆಗೆ ದೇವ್ರ ಇಲ್ಲಿ ಕುಂಟೆಗೆ ಹೋಗೋದಾಗ ನಾರಾಯಣಘಟ್ಟ ಬಂದು ನಾರಾಯಣಘಟ್ಟ ಆಮೇಲೆ ಉಸ್ಕೂರು ಈ ಕಾಲುವೆಗೆ ಅಟ್ಯಾಚ್ ಆಗ್ತದೆ. ಅಷ್ಟು ಜಾಗಕ್ಕೂ ಅಲ್ಲಿ ಕಮರ್ಷಿಯಲ್ ಆಗಿ ಅಂಗಡಿಗಳು ಇಟ್ಕೊಂಡಿದ್ದಾರೆ. ದಯವಿಟ್ಟು ಅಂತ ಜಾಗಗಳನ್ನೆಲ್ಲ ನೀವು ಪಂಚಾಯತಿಯವರು ಹೆಂಡರ್ ತಗೊಳ್ಳಿ ಜಾಗಗಳನ್ನ, ಅದೇನು ಬಿಲ್ಡಿಂಗ್ ಸಮೇತ ಇರೋದನ್ನ ತಗೊಳ್ಳಿ. ಯಾಕೆ ಬೇರೆಯವ್ರಿಗೆಲ್ಲರೂ ದುಡ್ಡು ಕಾಸು ಹೋಗೋದು ಮಾಡ್ತಿರೋದು? ಸರ್ಕಾರಕ್ಕಾದ್ರೂ ಬರಲಿ. ಅಲ್ಲ ನೋಡಿ, ಇಷ್ಟು ಇವಾಗ ಕಮರ್ಷಿಯಲ್ ಆಗಿ ನೋಡಿ ಇಷ್ಟು ಜಾಗಗಳು ಸಿಗುತ್ತಲ್ಲ. ಈಗ ನೋಡಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಒಂದು ಈ ಕಡೆ ಒಂದು 2 ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿದ್ದಾರೆ. ಈಗ ಬಿಲ್ಡಿಂಗ್ ಸಮೇತ ಅದೇನಿದೆಯೋ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು. ಅಲ್ಲ ಇಂಥ ಹುಡುಗರು ಬೇಕಾದಷ್ಟಿದ್ದಾವೆ ಊರೂರ್ಗೂ. ಯಾಕಂದ್ರೆ ಸರ್ಕಾರಿ ಜಾಗಗಳನ್ನ ಎಲ್ಲೆಲ್ಲಿ ರಸ್ತೆ ಪಕ್ಕದಲ್ಲಿದ್ದಾವೆ ಎಲ್ಲರೂ ಕಮರ್ಷಿಯಲ್ ಮಾಡ್ಕೊಂಡು ಯಾರೋ ಬಾಡಿಗೆ ತಿಂತಾ ಇದ್ದಾರೆ. ಅದು ಪಂಚಾಯತಿಯವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಸರ್ ಇಷ್ಟ ಆಯ್ತು. ದಯವಿಟ್ಟು ಈಗ ಇದ್ರದ್ದೊಂದು ನಮಗೆ ಕೊಡಲೇಬೇಕು ಮಾಹಿತಿ. ಇದಕ್ಕೆಲ್ಲ ನೀವು ಬರ್ಕೊಂಡಿದ್ರೆ ಮಾಡಿ, ನೀವು ಟೈಮ್ ತಗೊಳ್ಳಿ, ನೀವು ಆರಾಮಾಗಿ ಮಾಡಿ. ಆಮೇಲೆ ಒಂದಷ್ಟು ದಿನ ನೋಡ್ತೀವಿ, ಬಂದಿಲ್ಲ ಮಾಡಿಲ್ಲ ಅಂದ್ರೆ ಇವಾಗ ನಾವು ಬರ್ತೀವಿ. ಈಗ ಸದ್ಯಕ್ಕೆ ಯನ್ನಗರ ಗ್ರಾಮ ಪಂಚಾಯತಿದು ಅದೊಂದು ಮಾತ್ರ ನಮಗೆ ಎಷ್ಟೊತ್ತು ಕಾಯ್ಬೇಕು ಹೇಳಿ ಕಾಯಲ್ಲ. ನೀವು ಹತ್ರ ಮಾತಾಡಿ. ಅಲ್ಲ ನನಗೆ ಆ ವ್ಯಕ್ತಿ ರಜದ ಮೇಲೆ ಹೋಗಿ, ಅಲ್ಲ ನಾನು ವಿಸಿಟ್ ಹೋಗಿ ವ್ಯಕ್ತಿ ನಮ್ಗೆ ಅಲ್ಲಿನ ದಾಖಲೆಗಳನ್ನ ಮಾಯಾ ಮಾಡಿದ ಮುಂಚೆ ಆ ವ್ಯಕ್ತಿನ ಅಲ್ಲಿಂದ ರಜದ ಮೇಲೆ ಕಳಿಸಿ ಅಂತ ನಿಮ್ಮನ್ನ ಕೇಳ್ತಾ ಇರೋದು. ನಮ್ಮ ಅನುಮಾನ ಅಷ್ಟೇ. ನೀವು ಆಮೇಲೆ ಕ್ರಮ ಜರುಗಿಸಿ, ನಿಮ್ಗೆ ಏನ್ ಬರುತ್ತೋ ಆಮೇಲೆ ನೀವು ಸರಿಯಾಗಿ ಮಾಡಿಲ್ವೋ ಆಮೇಲೆ ನಾವು ಫೈಟ್ ಮಾಡಿ, ಅದು ಸೆಕೆಂಡ್ರಿ. ಈಗ ಫಸ್ಟಿಗೆ ಈ ಕೂಡಲೇ ನೀವು ನಡೆಸಬೇಕಾದ್ರೆ ರಜದ ಮೇಲೆ ಕಳಿಸೋದಕ್ಕೆ ಈಗ ಏರ್ಪಟ್ಟು ಸಚಿವ ಹತ್ರ ಮಾತಾಡಿ. ನನಗೆ ಈಗ ಅವರು ನೀವು ಏನೋ ಈ ಥರ ತಪ್ಪುಗಳಾಗಿದೆ ಅನ್ನೋದು ನೀವು ನಾನು ಕೊಡಬೇಕಲ್ಲ. ಕೊಟ್ಟಿದ್ದೀನಿ ಆ ಪತ್ರದಲ್ಲ, ಪಿನ್ ಇದೆ. ಬಟ್ ಇನ್ನು ಮಿಕ್ಕಿದ್ ಕೊಡ್ಬೇಕಂದ್ರೆ ನಿಮ್ಗೆ ಇನ್ನೊಂದು ನಿಮ್ ಪತ್ರ ಮುಖಾಂತರ ಕೊಡ್ಬೇಕಂದ್ರೆ RTI ಬರ್ಬೇಕು. ನನಗೆ RTI ಕೇಳಿದ್ದೀನಲ್ಲ, ಅದರಲ್ಲೇ ಅವ್ರದ್ದು ಎಲ್ಲ ತಪ್ಪುಗಳಿರೋದು. RTI ಬರ್ಬೇಕಂದ್ರೆ ಅದನ್ನ ಅಷ್ಟು ತಡೆ ಹಿಡಿದಿದ್ದಾರೆ ಇವರು ಕೊಡ್ತೀರ ಅಂದ್ರೆ ಅಲ್ಲಿ ಅರ್ಥ ಆಗ್ತಾ ಇದೆ ಇವ್ರು ಪ್ರಭಾವ ಬೀಳ್ತಾ ಇದ್ದಾರೆ. ಅದಕ್ಕೆ ರಜದ ಮೇಲೆ ಕಳಿಸಿ, ನನ್ನ ದಾಖಲೆ ನಾನು ತಗೊಂತೀನಿ, ಆಮೇಲೆ ನಿಮ್ಗೆ ತಂದು ಕೊಡ್ತೀನಿ. ನಾನು ಕೊಡ್ತೀನಿ. ನಿಮ್ ದಾಖಲೆಗಳು ಏನ್ ಕೇಳಿದ್ರು ನಾನು ಕೊಡಕ್ ರೆಡಿ. ನೀವೇ ವಿಸಿಟ್ ಮಾಡಬೇಕಾದ್ರೆ ಏನಕ್ಕೆ ಅವ್ರನ್ನ ಈ ಕೂಡಲೇ ರಜತ್ ನೀವೇನು ಕಿತ್ತಾಕಿ ಇನ್ನೊಂದು ನಿಮ್ಗೆ ಅದು ಇಲ್ಲ ಅನ್ನೋದು ಗೊತ್ತಿದೆ. ನೀವು CO ಹತ್ರ ಮಾತಾಡ್ಬಿಟ್ಟು ರಜದ ಮೇಲೆ ಕಳಿಸಿ, ನಾವು ದಾಖಲೆಗಳಿಗೆ ಹೋಗ್ತೀವಿ. ಅವ್ರು ಹೋಗಿದ ತಕ್ಷಣ ಪ್ರಭಾವ ಬೀರೋದು ನಮ್ಗೆ. ಈಗ ಯಾರೇ ಒಂದು ತನಿಖೆ ಮಾಡುವಾಗ ಅಧಿಕಾರಿನ ರಜದ ಮೇಲೆ ಇನ್ನೊಂದು ಮೇಲೆ ಗೌರ್ಮೆಂಟ್ ಕಳಿಸ್ಕೊಡ್ತಾ, ಅದೇ ಥರನೇ ನೀವು ಇಲ್ಲೂ ಮಾಡಿ ಅಂತ ನಾನು ಕೇಳ್ತೀನಿ. ನನ್ನ ದಾಖಲೆಗಳಿಗೆ ನಿಮ್ಮ ಮುಖಾಂತರನೇ ಹೋಗ್ತೀನಿ. ನಿಮ್ಗೆ ಹೇಳ್ಬಿಟ್ಟು ಹೋಗ್ತೀನಿ ಸರ್, ಅಲ್ಲಿ ಹೇಳಿ ನನ್ನ ದಾಖಲೆ ನಾನು ತಗೊಂಡಿದ್ದೀನಿ, ಅವ್ರು ರಜದ ಮೇಲೆ ಕಳಿಸ್ಕೊಡ್ಬೇಕು, ನಮ್ಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಈ ವ್ಯಕ್ತಿ ದುಡ್ಡಿಗೆ ಇವತ್ತೇ ಪರ್ಚೇಸ್ ಮಾಡಕ್ಕೆ ಬಂದಿದ್ದಾನೆ ಅಂದಾಗ ಇನ್ನು ಅಲ್ಲಿ ಎಲ್ಲರಿಗೂ ದುಡ್ಡು ಕೊಡಲ್ವ? JCB ಸರ್, JCB ಅರ್ಜಿ ಹಾಕಿ ಇವತ್ತು ಹೋಗಿದ್ರು, ನಾಳೆ ನೀವು ಇಲ್ಲ ಮತ್ತೆ ಜಾಯ್ನ್ ಆಗಬೇಕು. ನಾನು ನಾಳೆ CO ಜೊತೆ ಈಗ ಅಷ್ಟಲ್ಲಿ ಏನು ಯಾವ ಡೇಟಿಂದ ಅದನ್ನು ತರಿಸ್ಕೊಂಡು ಮಾಹಿತಿ ತರಿಸ್ಕೊತೀನಿ. ತರಿಸ್ಕೊಂಡು ನಾನು CO ಡಿಸ್ಕಸ್ ಮಾಡ್ತೀನಿ. ಸರ್, ನೀವು ಒಂದು ರಜಾದ ಮೇಲೆ ಕಳಿಸೋದಕ್ಕೆ ಇಷ್ಟಿದೆ ಅಂದ್ರೆ ನಿಮ್ಗೆ ಪ್ರಭಾವ ಇದೆ ಅಂತ ಕಾಣಿಸುತ್ತಲ್ವಾ? ರಜದ ಮೇಲೆ ನಾನು ಕೇಳ್ತಾ ಇರೋದು ರಜದ ಮೇಲೆ ಮಾತ್ರ ಸರ್. ನೀವು RTI ಕೊಟ್ಬಿಡಿ, ಅವ್ರನ್ನ ಪನಿಷ್ಮೆಂಟ್ ಮಾಡ್ಬಿಡಿ, ಅವ್ರನ್ನ ಇನ್ನೊಂದು ಮಾಡ್ಬಿಡಿ, ನಿಮ್ಮನ್ನೇನು ಕೇಳ್ತಾ ಇಲ್ಲ ನಾವು. ಆಯ್ತು ನಾಳಿದ್ದು ಮಾಡಿ, ಬೇಡ ಆಚೆ ನಾಳಿದ್ದೆ ಮಾಡಿ, ಫ್ರೀ ಮಾಡ್ಕೊಂಡೇ ಮಾಡಿ. ರಜೆ ನಾವು RTI ಕೇಳ್ಕೊಂತೀನಿ. ನೀವು ರಜದ ಮೇಲೆ ಕಳಿಸಿದಾಗ
ನಾನು ಅಲ್ಲಿರುವ ಸೆಕ್ರೆಟರಿ ಕೇಳ್ಕೊಂತೀನಿ ಅಲ್ಲಲ್ಲ, ನಾನು- 62 ಅಪ್ಲಿಕೇಶನ್ ಪೆಂಡಿಂಗ್ ಇದೆಯಲ್ಲ ಅದನ್ನ ನೀವು ತರಿಸ್ಕೊಳ್ಳಿ. ಅದು ನಿಮಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದು ನಾನು ಕೇಳ್ತೀನಿ. ಇದಕ್ಕೆ ನಾವು ಲೆಟರ್ ಹಾಕ್ತೀವಿ, ಅದಕ್ಕೂ ಕೊಡ್ಲಿಲ್ಲ ಅಂದ್ರೆ ಮುಂದೆ ನಿಮ್ ಕಾನ್ಟ್ರಿಬ್ಯೂಟಿ ಎಂತ ಅದು ತಗೊಳ್ಳಿ. ಅದನ್ನ ಬಿಟ್ಟು ಈಗ ಪೆಂಡಿಂಗ್ ನೀವು ಹೇಳಿದ್ರಾಗ ಒಂದು ಮಾತು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತೀನಿ ಇದು ಆಯ್ತು ಹೋಗೋಣ ಸರ್. ಆಯ್ತು, ಸುಪ್ರೀಂ ಕೋರ್ಟ್ ನಿಮ್ಗೆ ಹೇಳಿದೆ ಯಾಕ್ರಿ ಮಾಹಿತಿ ಇದ್ರೆ ಕೊಡೋದಕ್ಕೆ ನಿಮ್ಗೇನ್ ಕಷ್ಟ. ನಮ್ಮಿಂದ ಕಮ್ಯುನಿಕೇಶನ್ ಆಗೇ ಆಗುತ್ತೆ. ಯಾಕೆ ಇವಾಗ ನಿಮ್ಗೆ ಹೇಳಿ ಅವ್ರು ಕೇಳಿದ್ದೀನಲ್ವಾ, ಯಾಕೆ ಇವಾಗ ಆಯ್ತು ಒಂದು ತಿಂಗಳು ಯಾಕೆ ಕೊಡ್ಲಿಲ್ಲ ಅವರು. ಇವಾಗ ನೆಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಆಟಿ ಹಾಕಿದ್ದೀನಿ, ಇವತ್ತಿಗೆ 2 ತಿಂಗಳಲ್ಲಿ 2 ಆಯ್ತು, 3ನೇದು ಬರ್ದಿದ್ದೀನಿ, ಇವತ್ತು ಕೊಟ್ಟಿಲ್ಲ ನೆಲ್ಲೂರಲ್ಲಿ. ಇಂಥವು ಎಷ್ಟು ಬೇಕು. ಉದಾಹರಣೆಗೆ ಒಂದೇ ಪಂಚಾಯತಿ ಇಟ್ಕೊಂಡಿದ್ದೀನಿ ಅಂತಲ್ಲ, ನೀವು ಬೇಕಾದ್ರೆ ಭಾಷೆ ಅವ್ರಿಗೆ ಗೊತ್ತಿದೆ. ಇವಾಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಆಟಿ ನಾನು ಹಾಕಿರೋದು ಕೊಡ್ತೀನಿ ನಿಮ್ಗೆ ಅಪ್ಲಿಕೇಶನ್ ಮಾಡಿದ್ದೀನಿ. ಬಟ್ ಇಲ್ಲಿ ಅಲ್ಲೊಂಥರ ಪ್ರಭಾವ ಅಂದ್ರೆ ಇಲ್ಲೊಂಥರ ಪ್ರಭಾವ. ಈ ಮುನ್ರಾಜು ಅನ್ನೋನು ನನ್ನ ಕೊಂಡ್ಕೊಳಕ್ಕೆ ಬಂದ್ಬಿಟ್ಟ ಅಂದ್ರೆ ಇನ್ನು ನಾನು ಹೋರಾಟ ಮಾಡೋದು ಬೇರೆ ಇರೋದಿಲ್ಲ. ಅವ್ನು ಯಾವ ಮುಟ್ಟಾಳ, ಅವನು ನನ್ನ ಕೊಂಡ್ಕೊಳಕ್ ಬಂದ್ಬಿಟ್ಟ. ಅಲ್ಲ, ನಾನು ಸಿಒ ನಾನು ಮಾತಾಡ್ತೀನಿ ಸರ್, ಒಂದ್ ನಿಮಿಷ. ಸಿಒ ಈಗಲೇ ಮಾತಾಡ್ತೀನಿ. ಫೋನ್ ಕಟ್ ಆಗಿದ ತಕ್ಷಣ ಸಿಒ ಅವ್ರಿಗೆ ಹಿಂಗಿದೆ ಅಂತಾನೆ ನಾನು ಅವ್ರಿಗೆ ಅಪ್ಲಿಕೇಶನ್ ನಾನು ಅವ್ರಿಗೆ ಹಾಕಿದ್ದೀನಲ್ಲ, ಅರ್ಜಿ ಮೇಲೆ ಕಳಿಸ್ಬಿಟ್ಟು ಅವ್ರ ಪರ್ಸನಲ್ಗೂ ಕಳಿಸಿ ನಾನು ಮಾತಾಡೋಲ್ಲ. ಅಲ್ಲ, ನೀವು ಈಗ ನಿಮಗಿರೋ ನಿಮ್ಮ ಸರ್, ನಾನು ಸಿಒ ಬಿಟ್ಬಿಡಿ ಸರ್, ನಿಮ್ಮ ಅಧಿಕಾರ ನೀವು ಚಲಾಯಿಸಿ. ನನಗೆ ಬೇಕಾಗಿರೋದು ಅಲ್ಲಿ ಆಟಿ ಅಧಿಕಾರ ನಾವು ಕೆಲಸ ಮಾಡ್ತೀವಿ ಮಹೇಶ್ ಅವರೇ, ಆಯ್ತಾ? ದಯವಿಟ್ಟು ಅದು ಹೇಳಿದ್ನಲ್ಲ, ಯಾವುದೇ ಆಗ್ಲಿ ದಯವಿಟ್ಟು ಏನಕ್ಕೆ ಏನೇನೋ ಕೆಲಸ ಮಾಡ್ತಾ ಇದ್ದೀವಿ. ಈಗ ಹಾಕಿ ಸಂಜೆ ಮಾಡಿ ಬೆಳಿಗ್ಗೆ ಅದವರೆಗಳನ್ನ ಬಿಡಿ ಬಿಡಿ. ಸರ್, ನೀವು ತಿರ್ಗಾ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಒಂದ್ ನಿಮಿಷ ನಾನ್ ಸರ್, ಈಗ ನಾನು ಸರ್ ಕೊಟ್ಬಿಡಿ ಆಟಿ. ಒಂದ್ ನಿಮಿಷ ಸರ್, ಆಟಿ ಕೊಟ್ಬಿಡಿ, ಆಟಿ ಕೊಟ್ಬಿಡಿ ಅಂತ ನಿಮ್ಮನ್ನ ನಾನು ಕೇಳಿಲ್ಲ. ಅವಾಗಿಂದ ಎಲ್ಲ ಜನ ನೋಡ್ತಾ ಇದ್ದಾರೆ. ನಾನು ಆ ಮನುಷ್ಯ ಸರ್, ಆ ಮನುಷ್ಯ ಸರ್, ನಾನು ಹಾಕಿರೋ 1 ತಿಂಗಳಿಂದ ಕಾದಿದ್ದೀನಿ ಸರ್, ಎಲ್ಲಾದ್ರೂ ಕೇಳಿದ್ದೀನಿ ಸರ್, ಕೊಟ್ಟಿಲ್ಲ. ಮುದ್ರಾಜ್ ಕೊಡಕ್ ಬಿಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಳಿದ್ದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅವ್ರನ್ನ ಸದ್ಯಕ್ಕೆ ರಜೆ ಮೇಲೆ ಕಳಿಸಿ ನಾನು ದಾಖಲೆ ತಗೋತೀನಿ ಅಂತ. ನಾನು ದಾಖಲೆ ತಗೊಳೋದಕ್ಕೆ ಮಾತ್ರ ನಾನು ಸಸ್ಪೆಂಡ್ ಮಾಡಿ ನಿಮ್ಗೆ ಹೇಳಿಲ್ಲ. ರಜೆಗೆ ಹಾಕೋದಕ್ಕೆ ನಾನು ಕೂಡ ಅದನ್ನ ಯಾಕೆ ರಜೆಗೆ ಕಳಿಸ್ಬೇಕು ಏನು ಅಂತ ನಾನು ರೀಸನ್ ಆಗಿ ಕಳಿಸ್ಬೇಕಾಗುತ್ತಲ್ಲ. ಅದಕ್ಕೆ ನೀವು ಪಕ್ಕಾಗಿ 15 ದಿನ ಆಗಿದೆಯಲ್ಲ, ಪತ್ರದ ಮೇಲೆ ಅವ್ರ ಮಿಸಸ್ ಅಲ್ಲಿ ಅಲ್ಲಿದ್ದಾರೆ, ಇವ್ರು ಕೆಲಸ ಮಾಡ್ತಾ ಇದ್ದೀರಾ. ಅದ್ರ ಮೇಲೆ ನೀವು ಎಷ್ಟು ಪ್ರೋಗ್ರೆಸ್ ಮಾಡಿದ್ದೀರಾ ಸರ್? ಏನ್ ನೀವು ಬರೆದಿದ್ದೀರಾ? ಸಿಒ ಬರೆದಿದ್ದೀರಾ? ಹೌದು, ಬರ್ತಿಲ್ಲ. ಯಾಕೆ ಬರ್ದಿಲ್ಲ ಸರ್? ಅದು ನಿಮ್ದು ಹೌದು, ಬರ್ತಿಲ್ಲ. ನಾನು ಬರ್ದಿದ್ದೀನಿ ಅಂತ ಹೇಳ್ತಾರೆ. ಹೌದು, ಅನ್ನ ನಾವು ಕೊಟ್ಟಾಗ ನಮ್ಮವರು ಕರೆಕ್ಟಾಗಿ ಪುಟಪ್ ಮಾಡಿ ಅಂತ ಬಂದು ನನ್ನಿಂದ ಏನು ಬೇಕು ಅದನ್ನ ಕೊಡಬೇಕು, ನನ್ನ ಕರ್ತವ್ಯ. ಅಟ್ಲೀಸ್ಟ್ ಇಲ್ಲ ಅಂತ ಇಂಬರ ಕೊಡಬೇಕು, ಇಲ್ಲ ಏನಾಗಬೇಕು ಆಗಬೇಕು. ಅದನ್ನೇನು ಸ್ಟೇಟಸ್ ಇದೆ ಚೆಕ್ ಮಾಡಿಕೊಂಡು ಅಕಸ್ಮಾತ್ ನಮ್ಮಿಂದ ಏನು ಹೋಗಿಲ್ಲ ಇನ್ನು ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾವೇನೇ ಕರೆಸ್ಪಾಂಡೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಸರ್, ನೀವು ಮಾಡ್ತಿರೋದ್ರೆ ನಾನು ಕನ್ಫರ್ಮ್ ಇದೆ, ನೀವು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡ್ತಿರೋ ಕೆಲಸದ ಮೇಲೆ ನಮಗೂ ನಂಬಿಕೆ ಇದೆ. ನಾನು ಕೇಳ್ತಾ ಇಲ್ಲ 100% ನೀವು ಬರ್ಕೊಂಡ್ರಲ್ಲ, ಅದಕ್ಕೆಲ್ಲ ನಾವು ಏನಾದ್ರು ಇವಾಗೆ ಮಾಡಿ ಸರ್ ಅಂತ ವಾಟರ್ ನಾನು ಈಗ ಗುಂಡು ಕಂಪನಿಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದೀನಿ ಅಂತ ನಾನು ಕ್ಯಾನ್ಸಲ್ ಮಾಡಿಸಿಲ್ಲ ಅಂತ ಅವಾಗ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಅಂತವೇನ ಕ್ಯಾನ್ಸಲ್ ಮಾಡಿಸಿಲ್ಲ ಅಂದ್ರೆ ನೀವು 2 ಸತಿ ಇರುತ್ತಲ್ಲ, ಕ್ಯಾನ್ಸಲ್ ಮಾಡ್ಸೋದಲ್ಲ, ಪನಿಷ್ಮೆಂಟ್ ಆಗ್ಬೇಕು ಅವ್ರಿಗೆ. ಕ್ಯಾನ್ಸಲ್ ಮಾಡಿಸಿ ಅವ್ರಿಗೆ ಅಧಿಕಾರಿಗಳಿಗೆ ಎಲ್ಲ ಬೇಡ, ನೀವು ಎಲ್ಲ ಲೈಸೆನ್ಸ್ ಮಾಡ್ತೀರಾ? ಮಾಡ್ಬೇಕು ಸರ್, ಪನಿಷ್ಮೆಂಟ್ ಆಗ್ಲೇಬೇಕಾಗ್ತದೆ. ಸರ್, ಒಂದು ನಿಮಿಷ. ಈ ಕಡೆಯಿಂದ ಖಾತೆ ಇದು ಮಾಡ್ತಾ ಇದ್ದಾರೆ ಸರ್. ಪಂಚಾಯತಿಯಲ್ಲಿ ಬಂದ್ಬಿಟ್ಟು ಬನ್ನೇರಘಟ್ಟ ಪಂಚಾಯತಿಯಲ್ಲಿ ಖಾತೆಗಳು ಮಾಡ್ತಾ ಇದ್ದಾರೆ. ನಾವು ಪೊಸಿಷನ್ ಅದೇ ನಮ್ಮ ಖಾತೆ ಖಾತೆ ನಿಲ್ಲಿಸಬೇಕು. ನಮ್ಮ ಮನೆಗೆ ಬೇರೆಯವ್ರ ಖಾತೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ ಜಾಗಕ್ಕೆ ಬೇರೆಯವ್ರ ಖಾತೆ ಕೊಟ್ಟಿದ್ದೀವಿ ಸರ್. ಮುಂಚೆ ಎಲ್ಲ ಇದೆ. ಮೇಡಮ್ ಫಿನಿಶ್ ಮಾಡಿ